ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ ಪ್ರತಿಯೊಬ್ರು ಆರೋಗ್ಯವಾಗಿರ್ತಾರೆ, ಆದ್ರೆ ಆರೋಗ್ಯವಂತರಲ್ಲಿಯೂ ಕೂಡ ನಿದ್ರೆಯ ಸಮಸ್ಯೆ ಉಂಟಾಗುತ್ತೆ. ಯಾವ ಕಾರಣದಿಂದ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನೀನು ಹೇಳಬೇಕಾದ್ರಮ್ಮ, ಊಟ ಮಾಡಿ ಮಲಗೋದು ಇದು ತುಂಬ ದೊಡ್ಡ ಅಪರಾಧ. ಅಂದರೆ ಮಾತಾಡುವಾಗ ಮಾತಾಡ್ತೀವಿ ನಾವು, ಹೌದು ಅಲ್ಲ? ಊಟ ಮಾಡಿ ಮಲಗೋದು, ಊಟ ಮಾಡಿ ಕೂರೋದು, ಊಟ ಮಾಡಿ ಮಾತಾಡೋದು, ಇವು ಮೂರು ನಮ್ಮ ದೇಹಕ್ಕೆ ಒಂದು ದೊಡ್ಡ ಶಿಕ್ಷೆ. ನಾವು ಸಾಮಾನ್ಯ ಮಾತಾಡ್ತೀವಿ ಇದನ್ನು, ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀವಿ, ಊಟ ಮಾಡ್ಕೊಂಡು ಮಲ್ಕೊಬಿಡ್ತೀವಿ, ಊಟ ಮಾಡ್ಬಿಟ್ಟು ಮಲ್ಕೋ. ಆದರೆ ಇದು ಎಷ್ಟು ತಪ್ಪರ್ಥ ಆಗತ್ತೆ, ದೇಹಕ್ಕೆ ಎಷ್ಟು ಹಿಂಸೆ ಆಗತ್ತೆ ಅನ್ನೋದು ಅರ್ಥ ಆಗಿದೆ ಅಂತನ ಸುಮ್ಮನೆ ಏನೋ ಮಾತಾಡ್ತಾರೆ ಅಂತ ನಮ್ಮ ಏನು ಅನ್ಬೋದಲ್ವಾ? ಅರ್ಥ ಆಗಿಲ್ಲ. ಮಾತಾಡ್ಬೇಕು. ಸೊ ಊಟ ಆದ್ಮೇಲೆ ಮಲಗಬೇಕು. ಕೆಲವರು ಮಧ್ಯಾಹ್ನ ಊಟ ಆದ್ಮೇಲೆ ಮಲಗ್ತಾರೆ, ಬೆಳಿಗ್ಗೆ ತಿಂಡಿ ತಿಂದ್ಮೇಲೆ ಮಲಗೋರಿದ್ದಾರೆ. ಅವರೊಂಥರ ಸುಖಪುರುಷರು ಅಂತ ಅವ್ರು ಅಂದ್ಕೊಂಡವ್ರೆ. ಆದರೆ ಯಾಕೆ ಮಾತು ಹೇಳಿದೆ ಅಂದರೆ, ಕೆಲವು ಸಲ ನಾವು ಮಾತಾಡ್ತಾ ಇರ್ತಕ್ಕಂತಹ ವಿಚಾರದಲ್ಲೂ ಕೂಡ ಎಷ್ಟು ಅನರ್ಥಗಳಾಗುತ್ತೆ ಅನ್ನೋದು ಗೊತ್ತಾಗಿರಲ್ಲ. ಅದೊಂದು ಉದ್ದೇಶಕ್ಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ನಿದ್ದೆ ಅಂತಕ್ಕಂಥದ್ದು ಅದಕ್ಕೆ ಒಂದು ದೇವರಿಗೆ ಸಂಬಂಧಪಟ್ಟಂಥ ಒಂದು ಪದವನ್ನು ಬಳಸ್ಬೋದಮ್ಮ. ಏನು ನಿದ್ದೆ ಅನ್ನೋದು ದೇವರು ಕೊಟ್ಟ ವರ ಅಂತ ಹೇಳ್ತಾರೆ. ಅದಕ್ಕೆ ನಿದ್ದೆಗೆ ದೇವರು ಕೊಟ್ಟ ವರ. ನಾವು ಏನು ಬೇಕಾದ್ರೂ ನೀವು ಹೇಳ್ದಂಗೆ ಎಲ್ಲವನ್ನೂ ಪಡ್ಕೊಂಡಿದ್ದೀವಿ. ನಿದ್ದೆ ಸಮಸ್ಯೆ ಬಂದಾಗ ತುಂಬಾ ಬೇಜಾರು, ಕೋಪ ಎಲ್ಲ ಆಗತ್ತೆ. ಯಾಕೆ ಇದು ನಿದ್ದೆ ತೊಂದರೆ ಯಾಕೆ ಅನುಭವಿಸ್ಬೇಕು? ಆಮೇಲೆ ನಾನು ಇಲ್ಲ, ಹೆಲ್ದಿ ಆಗಿದ್ದೀನಿ, ಏನು ತಗೊಳ್ಳಲ್ಲ, ನಾನು ಔಷಧಿ ಮಾತ್ರೆ ಏನು ತಗೊಳ್ಳಲ್ಲ, ಚೆನ್ನಾಗಿದ್ದೀನಿ. ಆದರೂ ನಿದ್ದೆ ಯಾಕೆ ನಮಗೆ ಕೊರತೆ ಆಗ್ತಾ ಇದೆ, ನಿದ್ದೆ ಯಾಕೆ ಬರ್ತಾ ಇಲ್ಲ? ಮತ್ತು ಪದೇ ಪದೇ ಎಚ್ಚರಿಕೆ ಆಗೋದು ಇದು ಎರಡನೇ ಭಾಗ. ಒಂದು ನಿದ್ದೆ ಬರದೇ ಇರೋದು, ಇನ್ನೊಂದು ಪದೇ ಪದೇ ಎಚ್ಚರಿಕೆ ಆಗ್ತಾ ಇರೋದು, ಇನ್ನೊಂದು ತಡವಾಗಿ ಹೇಳೋದು. ಇದಿಷ್ಟು ಕೂಡ ಆಗ್ತಾ ಇರ್ತಕ್ಕಂಥದ್ದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ತಕ್ಕಂಥ ವಿಚಾರಕ್ಕೆ ನಾವು ಹೋಗಲ್ಲ. ಅದು ಹೋಗೋಂಗಿದ್ರೆ ನಾವು ರೋಗಿಗಳಾಗಿ ಇರಬೇಕಾದ ಅವಶ್ಯಕತೆ ಇರ್ತಿರ್ಲಿಲ್ಲ. ರೋಗಕ್ಕೂ ಅಂದರೆ ಆ ರೋಗ ಕಾಯಿಲೆ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಔಷಧನೇ ನಿದ್ದೆ ಅನ್ನೋದು ಇನ್ನೂ ಅದಕ್ಕೂ ಮ್ಯಾಚ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ನಾವು ಹೋಗಿಲ್ಲ. ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಔಷಧಿ ಮಾತ್ರೆ ಅಂದರೆ ಮೆಡಿಕಲಲ್ಲಿದೆ, ಅಲ್ಲ, ನಮ್ಮ ನಿದ್ದೆಯಲ್ಲಿದೆ. ಇದನ್ನು ನಾವು ತಿಳ್ಕೊಂಡ್ರೆ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿರ್ಬೋದು. ತಿಳ್ಕೊಳಕ್ಕಾಗ್ತಾ ಇಲ್ವಲ್ಲ ಅಂತಕ್ಕಂತಹ ಒಂದು ಕೆಲವ್ರಿಗೆ ಪ್ರಶ್ನೆ, ಕೆಲವ್ರಿಗೆ ಏನೇನೋ ಅವ್ರವ್ರ ಇಷ್ಟದಂಗಂತ ಯೋಚನೆ ಮಾಡ್ತಾರೆ. ಅದಕ್ಕೆ ನಾವು ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ದೇಹಕ್ಕೆ ಎರಡು ಸಮಸ್ಯೆಗಳು ಉದ್ಭವ ಆಗತ್ತೆ. ಏನು? ಒಂದು ಮೈ ತೂಕ, ಅಂದರೆ ಭಾರದ ಥರ ಭಾರ ಆಯಿತು, ಯಾಕೋ ಮೈಯೆಲ್ಲ ತುಂಬ ಭಾರ ಇದೆ, ನಿದ್ದೆ ಬರಲ್ಲ, ತುಂಬ ಹೋರಾಟ ಮಾಡಿ ಪಡ್ಕೋಬೇಕು. ದೇಹ ನೋವು, ಎಲ್ಲೋ ಒಂದು ಕಡೆ ಭಾಗದಲ್ಲಿ ಯಾವುದೋ ಒಂದು ನೋವು ಇರುತ್ತೆ. ಆ ನೋವಿದೆ ಅಂದರೆ ನಿದ್ದೆ ಬಗ್ಗೆ ಪರ್ಸೆಂಟೇಜ್ ಕಮ್ಮಿ ಮಾಡ್ಕೊಂಡ್ಬಿಡ್ಬೇಕು ನೀವೇ. ನಿದ್ದೆ ಬರುತ್ತೋ, ಬರಬಹುದೇನೋ, ಬರದೇ ಇರಬಹುದೇನೋ, ಬಂದರೂ ಎಚ್ಚರಿಕೆ ಆಗಬಹುದೇನೋ, ಈ ಕಲ್ಪನೆ ಶುರು ಆಗ್ಬಿಡತ್ತೆ ಈ ನೋವಿನಿಂದ. ಭಾರ ಒಂದು ಕಡೆ, ನೋವು ಒಂದು ಕಡೆ, ಇದೆರಡೂ ಇರುತ್ತೆ ಅಂತೀಯಮ್ಮ? ಎರಡರಲ್ಲಿ ಯಾವ್ದಾರು ಒಂದು ಇರುತ್ತಾ? ಎರಡೂ ಇರ್ಬೋದಾ? ಇರ್ಬೋದು ಅನ್ಕೊಳ್ಳೋಣ. ಹಾಗೆ ಈಗ ದೇಹದಲ್ಲಿ ನೋವಿದೆ, ಏನು ಮಾಡೋದು? ದೇಹ ಭಾರ ಆಗ್ತಾ ಇದೆ, ಏನು ಮಾಡೋದು? ಈಗ ಇದರಲ್ಲಿ ದೇವರು ಕೊಟ್ಟ ವರ ಅಂದಮೇಲೆ ದೇವರಿಂದ ಏನಾದ್ರು ಪಡ್ಕೋಬೋದಾ? ಅದಕ್ಕೂ ಏನಾದ್ರು ಪೂಜೆ ಇರ್ಬೋದಾ ಅಂತ ಸಡನ್ನಾಗಿ ಹೋಗ್ಬಿಡ್ತಾರೆ ನಮ್ಮ ಜನ. ನಿದ್ದೆ ಮಾಡೋಕ್ಕೂ ದೇವ್ರ ಹತ್ರ ಏನಾದ್ರು ಪೂಜೆ ಮಾಡ್ಬೇಕಾದ್ರೆ ಅದನ್ನು ಹೇಳಿ ಮಾಡಿಬಿಡೋಣ. ಆದರೆ ನಿಜವಾದ ನಾವು ದೇವಾಲಯಕ್ಕೆ ಹೋಗಬೇಕಾದ್ರೆ ಬೆಳಗ್ಗೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಗೊತ್ತಿದೆ, ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ. ಅದೇ ರೀತಿ ರಾತ್ರಿ ಮಲಗೋದು, ಸಂಜೆ ಊಟ ಮಾಡೋದು, ರಾತ್ರಿ ಮಲಗೋದು, ಇದನ್ನು ಹೀಗೆ ಹೇಳಬೇಕು.
ಇದು ಸಂಕಲ್ಪ, ನಮ್ಮ ದೇಹಕ್ಕೆ ಸಂಕಲ್ಪ. ಆರೋಗ್ಯವಾದ ದೇಹಕ್ಕೆ ಸಂಕಲ್ಪ ಯಾವುದು ಅಂದರೆ ಸಂಜೆ ಅದಕ್ಕೂ ಊಟ ಅಂತ ಹೇಳಂಗಿಲ್ಲ, ಆ ಸಮಯದನ್ನು ಸಂಜೆ ಅದಕ್ಕೆ ಉಪಹಾರ. ಯಾಕೆ ಅಂದರೆ ಸುಖವನ್ನು ಅನುಭವಿಸಿ ಮನಸ್ಸಿಗೆ ಶಾಂತಿ ಕೊಡುವುದಕ್ಕೆ ಉಪಹಾರ. ಮಧ್ಯಾಹ್ನ ಊಟ ಏನಕ್ಕೆ? ಮಾಂಸಖಂಡ ಬಿಗಿಯಾಗೋದಕ್ಕೆ. ಬೆಳಿಗ್ಗೆ ಊಟ ಬೆಳಿಗ್ಗೆ ತಿಂಡಿ ತಿನ್ನೋದೇನಕ್ಕೆ? ವಿಸರ್ಜನೆ ಕ್ರಮವಾಗಿರಲಿ ಅಂತ ಬೆಳಗ್ಗೆ ತಿಂಡಿ ತಿನ್ನೋದು. ನಮಗಿನ್ನೂ ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ. ತಿಂಡಿ ಯಾಕೆ ತಿನ್ನಬೇಕು ಅಂತ ಅವ್ರನ್ನೇ ಕೇಳೋದು, ಅವರೇ ಹೇಳ್ತಾರೆ ತಿಂಡಿ ಯಾಕೆ ತಿನ್ನಬೇಕು, ಬದುಕಕ್ಕೆ ತಿನ್ನಬೇಕು. ಆದರೆ ಈ ಮೂರೂ ಸಮಯದ ಊಟದ ಸತ್ಯವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವ? ಆಹಾರ ಬೇಕು ಅಂದ್ಕೊಂಡಿದ್ದೀವಿ, ಅರ್ಥ ಗೊತ್ತಿದೆಯಾ, ಕಾರಣ ಗೊತ್ತಿದೆಯಾ? ಇಲ್ಲ. ತಿನ್ನಬೇಕು, ತಿಂತಾ ಇದ್ದೀವಿ. ಇದೆಲ್ಲ ಹೇಳ್ಕೊಂಡು ಒಂದೇ ಲೆಕ್ಚರ್ ಒಂದೇ ಟಾಪಿಕ್ ಹೇಳ್ಬೇಕಂದ್ರೆ ನಮ್ಮ ದೇಹ ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು, ಖುಷಿಯಾಗಿರಬೇಕು, ನಗ್ನಗ್ತಾ ಓಡಾಡ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು ಅನಿಸುತ್ತೆ. ಮಕ್ಕಳಿಗೂ ದೊಡ್ಡವ್ರು ಕೇಳ್ತಾರೆ ಚೂಟಿ ಇರಬೇಕು, ಯಾಕೆ ಅವನು ಹಿಂಗೆ ಮಂದ ಆಗ್ತಾವನೆ, ಏನಪ್ಪ ಇಷ್ಟೊಂದು ತೂಕ ಅಂದರೆ ನಿಧಾನ ಮಾಡ್ತಾನೆ ಅಂತ ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡ್ತಾರೆ. ದೊಡ್ಡವರು ಯೋಚನೆ ಮಾಡ್ತಾರೆ, ಅನ್ಕೋತೀನಿ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ. ಇದಕ್ಕೆ ಮೂಲಭೂತವಾದ ಚಟುವಟಿಕೆ ದೇಹದಲ್ಲಿ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಯಾಕೆ ಕಡಿಮೆ ಆಗಲ್ಲ? ಮೈಂಡಲ್ಲೂ ಬೇಕು ಅನಿಸುತ್ತೆ, ದೇಹ ತಗೊಳ್ಳಲ್ಲ. ಮಾಡಿದ್ರಾಯಿತು, ಹೇಳಿದ್ರಾಯಿತು, ಓದ್ರಾಯಿತು, ತಿಂದ್ರಾಯಿತು, ಮಲ್ಕೊಂಡ್ರಾಯಿತು, ಎಲ್ಲದಕ್ಕೂ ಪ್ರಶ್ನೆ. ಈ ಮನಸ್ಸಿಗೂ ದೇಹಕ್ಕೂ ತುಂಬ ದೂರ ಮಾಡ್ತಾ ಇರ್ತಕ್ಕಂಥ ನಮ್ಮ ಒಂದು ಕೆಟ್ಟ ಅಭ್ಯಾಸ ಇದೆ. ಮನಸ್ಸಿಗೂ ದೇಹಕ್ಕೂ ದೂರ ಮಾಡ್ತಕ್ಕಂಥದ್ದು ಒಂದು ಕೆಟ್ಟ ಅಭ್ಯಾಸ ಇದೆ. ಯಾಕೆ ಅಂದರೆ ಈ ದೇಹ ಮನಸ್ಸು ಎರಡು ಮಿಕ್ಸ್ ಆಗೋದು, ಸಂಯೋಗ ಆಗೋದು ನಿದ್ದೆಯಲ್ಲಿ ಮಾತ್ರ. ದಿನಚರಿಯಲ್ಲಿ ಯಾವ ಕಾರಣಕ್ಕೂ ಹೊಂದಾಣಿಕೆ ಆಗಲ್ಲ ದೇಹ ಮನಸ್ಸು. ಅದೇ ಒಂಥರ ಇದೇ ಒಂಥರ ಇರುತ್ತೆ. ಇವರಿಬ್ಬರನ್ನು ಮೀಟ್ ಮಾಡಿ ಸೇರಿಸ್ಬೇಕು ಅಂತಂದರೆ ಸಂಯೋಗ ಆಗೋದೇ ನಿದ್ದೆಯಲ್ಲಿ. ಆ ಸಂಯೋಗ ಆದರೆ ಒಳ್ಳೆ ನಿದ್ದೆ ಬರುತ್ತೆ, ಸಂಯೋಗ ಆಗಲಿಲ್ಲ ಅಂದರೆ ನಿದ್ದೆ ಬರಲ್ಲ. ಬೆಳಗ್ಗೆ ಅದು ಹುಚ್ಚಿಟ್ಕೊಂಡಿರ್ತದೆ. ಇಲ್ಲಿ ಯಾಕೆಂದರೆ ಎರಡೂ ಸೇರಿ ಒಂದು ಉತ್ಪತ್ತಿ ಆಗಬೇಕು. ಇದು ಸಹಜ ಪ್ರಕ್ರಿಯೆ ನಮ್ಮಲ್ಲಿರೋದು, ಹೌದಾ? 2 in 1. ನಾವು ಹೇಳ್ತಿದ್ದೀವಿ ಅಷ್ಟೇ, ಅದೇನೋ ಒಂದು ಆಗತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದಲ್ಲ, ಒಂದು ಉತ್ಪತ್ತಿ ಆಗಬೇಕಾದ್ರೆ ಎರಡು ಸೇರಬೇಕು. ಆ ರೀತಿಯಾಗಿ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಸಮಯ ಮೀರಿ ತಿನ್ನುವ ಅಭ್ಯಾಸದಿಂದ, ಸಮಯ ಮೀರಿ ಯಾವಾಗಲೂ ಟೈಮ್ ಸಿಕ್ತಾಗ ತಿಂದ್ರೆ ಆಯ್ತಪ್ಪ ನನಗೆ ಪುರ್ಸತ್ತಿಲ್ಲ, ಏನು ಮಾಡೋದು, ಫುಲ್ ಬೆಳಗಿಂದ ಇಷ್ಟೊಂದು ಕಥೆಯ ಕೆಲಸ, ಒತ್ತಡ, ಮನಸ್ಸಿಲ್ಲ, ಯಾರೋ ಬಂದುಬಿಟ್ರು. ಸೊ ಈ ಹಲವಾರು ಕಾರಣದಿಂದ ನಾವು ಅದನ್ನು ತಿಂಡಿ ಟೈಮ, ಊಟದ ಟೈಮ, ರಾತ್ರಿ ಊಟನ, ಸಂಜೆ ಊಟನ ವ್ಯತ್ಯಾಸ ಗೊತ್ತಿಲ್ಲದೆ ಏನೋ ಒಂದು ತಿನ್ನಬೇಕಲ್ಲ ಅಂತ ತಿಂತಾರೆ ನೋಡಮ್ಮ. ಟಿಫನ್ ಬಾಕ್ಸ್ ಮುಚ್ಚಳ ಬೇಜಾರು ಮಾಡಿ ತೆಗೆದು ಕೆಳಗೆ ಕುಕ್ಕಿ, ಏನು ತಿನ್ನೋದು ಹೋಗಪ್ಪ ಪುರ್ಸತ್ತೆ ಇಲ್ಲ. ಎಷ್ಟು ಕಷ್ಟಪಟ್ಟು ದೇಹಕ್ಕೆ ಶಿಕ್ಷೆ ಕೊಡ್ತೀವಿ ಲೆಕ್ಕ ಹಾಕಳಮ್ಮ, ಅಲ್ವಾ? ಈ ರೀತಿ ಸಮಯವಲ್ಲದ ಸಮಯದಲ್ಲಿ ಮಾಡುವ ಊಟದಿಂದ ನಮ್ಮ ದೇಹಕ್ಕೆ ಮೂರನೇ ಒಂದು ಶಿಕ್ಷೆ ಯಾವುದು? ಈ ಶಿಕ್ಷೆ ಯಾವುದು ಅಂತ ತಿಳ್ಕೊಂಡಾಗ ನಾವು ದೇವರು ನಮಗೂ ತುಂಬ ಹತ್ರ ಇದ್ದೀವಿ ಅಂತ ಅರ್ಥ. ನಮ್ಮ ದೇಹಕ್ಕೆ ಆಗ್ತಾ ಇರ್ತಕ್ಕಂಥ ಶಿಕ್ಷೆ ಯಾವುದು ಅಂದರೆ ಚಟುವಟಿಕೆಯಿಂದ ಸದಾ ಇರಬೇಕು. ಅಂದರೆ ನಮ್ಮ ದೇಹದಲ್ಲಿ ಜೀವಕೋಶಗಳು ಅಂತಿದೆ. ಅದು ಊಟ ಮಾಡಬೇಕು ಅಂತ ದೇಹ ಕೇಳ್ತಾ ಇದೆ ಅಂತಕ್ಕಂಥದ್ದು ವಿಚಾರ ಬಂದಾಗ ಸ್ವಲ್ಪ ನಾವು ಕಾರಣಾಂತರ ತಡ ಮಾಡಿದ್ರೆ ಆ ಜೀವಕೋಶಗಳು ಮತ್ತುಗೋಗ್ಬಿಡುತ್ತೆ, ಅದ್ರ ಕೆಲಸವನ್ನು ಸ್ಥಗಿತ ಮಾಡ್ಕೊಳ್ಳುತ್ತೆ. ನೀನು ಊಟ ಮಾಡಿದ್ರೆ ಆಕ್ಟಿವ್ ಆಗಲ್ಲ. ಅದು ಸಮಯ ಬಿಟ್ಟು ಊಟ ಮಾಡಿದಾಗ ಅದು ಆಕ್ಟಿವ್ ಆಗಲ್ಲ, ಜೀವಕೋಶಗಳು ಮತ್ತಲ್ಲೇ ಇರುತ್ತದು. ಸೊ ಇದು ಮನುಷ್ಯನಿಗೆ ಒಂಚೂರು ಯಾಕೋ ಒಂಚೂರು 5 ನಿಮಿಷ ಮಲ್ಕೊಳ್ಳೋಣ, ಒಂಚೂರು ಹಂಗೆ ದಿಮ್ಕೊಡು. ನಿದ್ದೆ ಯಾಕೆ ತಿಂದ ತಕ್ಷಣ ಬರುತ್ತೆ ಅಂದರೆ ಸಮಯ ಮೀರಿ ತಿಂತಾ ಇದ್ದೀರಾ ನೀವು. ನಿಮ್ಮ ಅನುಕೂಲಕ್ಕೆ ತಿಂಡಿ ಊಟ ಮಾಡೋರಿಗೆ ಯಾವಾಗಲೂ ಕೂತ್ರು ನಿದ್ದೆ, ಹಗಲಲ್ಲೂ ನಿದ್ದೆ, ರಾತ್ರಿಲೂ ನಿದ್ದೆ, ಎಲ್ಲಿ ಕೂತ್ರು ನಿದ್ದೆ, ಪಿಕ್ಚರ್ಗೆ ಹೋದ್ರು ನಿದ್ದೆ, ಕಾಸು ಕೊಟ್ಬಿಟ್ಟು ಪಿಕ್ಚರ್ ನಿದ್ದೆ ಮಾಡೋ ಜನ ಬೇಕಾದಷ್ಟು ಜನ ಇದ್ದಾರೆ. TV ಆನ್ ಮಾಡ್ಬಿಟ್ಟು ನಿದ್ದೆ ಮಾಡೋ ಜನ ಬೇಕಾದಷ್ಟು ಜನ ಇದ್ದಾರೆ ಅಲ್ಲ. ಕೈಯಲ್ಲಿ ಪೇಪರು ಪುಸ್ತಕ ಹಿಡ್ಕೊಂಡು ಹಂಗೇ ನಿದ್ದೆ ಮಾಡೋ ಜನ ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನ ಹೋಗಿ ಅಂದರೆ ಮಲ್ಕೊಂಡ ತಕ್ಷಣ ನಿದ್ದೆ ಬರಲ್ಲ, ಪುನಃ ಕುತ್ಕೊಂಡೆ ನಿದ್ದೆ ಬರೋದು ಅವ್ರಿಗೆ. ಎಂಥ ಪನಿಷ್ಮೆಂಟ್ ಅಲ್ಲ ಇದು. ದೇಹಕ್ಕೆ ಶಿಕ್ಷೆ ಕೊಡ್ತಾ ಇರ್ತಕ್ಕಂಥದ್ದು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಈ ಜೀವಕೋಶಗಳು ಸದಾ ಚಟುವಟಿಕೆಗಿರತಕ್ಕಂಥದ್ದನ್ನು ನೋಡಿಕೊಂಡ್ರೆ ಇವತ್ತೊಂದಲ್ಲ ಇದು ಕತೆ, ತಲತಲಾಂತರದಿಂದನೂ ಆಗ ಬಂದಿರತಕ್ಕಂಥ ಒಂದು ದೊಡ್ಡ ಶಿಕ್ಷೆ ಇದು.
ಅದಕ್ಕೋಸ್ಕರವಾಗಿ ಹುಟ್ಟೋ ಮಕ್ಕಳು ಕೂಡ ಯಾಕೆ ರೋಗ ಸಹಿತವಾಗಿ ಮಕ್ಕಳು ಹುಟ್ಟುತ್ತಾರೆ ಅಂದರೆ ಇದೇ ಕಾರಣ. ಮಗು ಹೊಟ್ಟೆಯಲ್ಲಿ ಬರಬೇಕಾದ್ರೆ ರೋಗದ ಮಗುವಾಗಿ ಬರುತ್ತೇನೆ. ಸಮಯವಲ್ಲದ ಸಮಯದಲ್ಲಿ ತಿಂದಂಥ ಅಪ್ಪ ಅಮ್ಮಂದಿರ ಪ್ರಸಾದ ರೋಗದ ಮಗು. ಆ ರೋಗದ ಮಗುವಿಗೆ ಒಳ್ಳೇದಾಯ್ತದ ನೋಡಿ ಅಂತ ಶಾಸ್ತ್ರ ಕೇಳ್ತಾರೆ. ಹುಟ್ಟಿರೋದೇ ರೋಗದ ಮಗು, ಒಳ್ಳೇದು ಯಾವಾಗ ಆಯ್ತು ಅಂತ ಶಾಸ್ತ್ರ ಕೇಳ್ತಾರೆ. ಹೆಸರೇನು ಇಡಬೇಕು ಅಂತ ಕೇಳ್ತಾರೆ. ಸೊ ಎಷ್ಟು ತಪ್ಪನ್ನು ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ, ಹಾಗಾದರೆ ಒಂದು ನಿಯಮ ಇದೆ. ಏನು? ಆ ಜೀವಕೋಶಗಳು ನಿದ್ದೆಗೆ ಕರೆಕ್ಟಾಗಿ ಸಟ್ರೈಟ್ ಆಗಬೇಕು. ಹೆಣ್ಣು ಗಂಡು ಅಂದರೆ ಉಡುಪು ವಸ್ತ್ರಗಳೆಲ್ಲ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಅಲಂಕಾರ ಮಾಡ್ಕೊಂಡು ಹೆಣ್ಣು ಗಂಡು ರೆಡಿ ಆಗ್ತಾರೆ. ಹೌದಲ್ಲಮ್ಮ? ಮಲಗಕ್ಕೆ ರೆಡಿ ಆಗಬೇಕು, ಸಿದ್ಧತೆ ಆಗಬೇಕು. ನಮ್ಮ ದೇಹ ಮಲಗುವುದಕ್ಕೆ ಸಿದ್ಧತೆ ಹೇಗೆ ಹೇಳೋಕ್ಕಾಗತ್ತಾ? ಮಲಗುವುದಕ್ಕೆ ಸಿದ್ಧತೆ ಆಗಬೇಕು ಅಂತ ಬೇಡ ಅಂತೀಮ್ಮ? ಯಾಕೆ ಅಂದರೆ ಆರೋಗ್ಯ, ನೆಮ್ಮದಿ, ತೃಪ್ತಿ ಎಲ್ಲ ಸಿಗೋದೆ ಅದರಲ್ಲಿ. ಹಾಗಾದರೆ ಮಲಗುವುದಕ್ಕೆ ನಮ್ಮ ಸಿದ್ಧತೆ ಏನು? ಮೊದಲನೇದು ಪಾರ್ಟ್ 1. 3 ಗಂಟೆ ನಂತರ ಸಂಜೆ ಆಗ್ತಾ 3 ಗಂಟೆ ಮೇಲೆ ಕಾಫಿ ಟೀ ಯಾರು ಹಚ್ಕೊಂಡಿರ್ತಾರೋ ಅವರು ನಿದ್ದೆಗೆ ಬಾಯ್. ಸಂಜೆ 3 ಗಂಟೆ ಮೇಲೆ ಯಾರು ಕಾಫಿ ಟೀ ಕುಡಿತಾರೋ ಅವ್ರು ಮರ್ತು ಬಿಡಬೇಕು ನಿದ್ದೆ ಕ್ವಾಲಿಟಿನ. ಒಂದು ಚೂರು ಬೇಜಾರಾಯ್ತು, ಒಂದು ಸ್ವಲ್ಪ ಕಾಫಿ ಕುಡಿದು ಮಾಡೋಣ. ಬೆಳಗ್ಗಿಂದ ಒಂದು ಅಂದಾಜಾಗಿ 1-2 ಸಲ 3 ಸಲಕ್ಕೆ ಆಪ್ಷನ್ ಇದೆ, ಇಲ್ಲ ಅಂತಿಲ್ಲ. ಕುಡಿಲೇಬೇಡಿ ಅಂತ, ಬೇಕದು ಬೇಕಾಗತ್ತೆ. ಯಾಕೆ ಅಭ್ಯಾಸ ಆಗ್ಬಿಟ್ಟಿದೆ. ಆ ಮೆದುಳಿಗೆ ಅದು ಹೋಗಿ ಕೂತ್ಕೋಬೇಕು. ಅಪ್ಪ ಅಮ್ಮ ಕುಡ್ದಿದ್ದಾರಲ್ಲ, ಮಗುಗೆ ಹಾಲು ಕೊಟ್ಬಿಡ್ತಾರೆ. ಇಲ್ಲಿ ನೋಡಿ ಹೆಂಗೆ ಮಾಡ್ತಾರೆ ನೋಡಮ್ಮ, ಇವರು ಕಾಫಿ ಟೀ ಕುಡಿದ್ಬಿಟ್ಟು ಮಗು ಮಾಡ್ಕೊಂಬಿಟ್ಟವ್ರೆ, ಮಗುಗೆ ಮಾತ್ರ ಹಾಲು ಕೊಡ್ತಾರೆ. ಆ ಮಗುಗೆ ಎಷ್ಟು ಯೋಚನೆ ಮಾಡುತ್ತೆ ಅಂದರೆ, ಮಗು ನನಗೆ ಕಾಫಿ ಕುಡಿಯೋದು ಚೆನ್ನಾಗಿ ಆಗುತ್ತೆ ಅಂತ ಮಗು ಗೊತ್ತಿಲ್ಲ. ನಾವು ಕುಡಿದಿರೋ ಕಾಫಿಲಿ ಮಗು ಬಂದಿದೆ ಅಂತ ಇವ್ರು ತಿಳ್ಕೊಂಡಿಲ್ಲ. ಮಗು ನೀನು ಹಾಲು ಕುಡಿಯಪ್ಪ, ಹಾರ್ಲಿಕ್ಸ್ ಹಾಕಿದ್ದೀನಿ. ಹಾಂ, ಇಂಥ ಬುದ್ಧಿವಂತಿಗೆ. ಮೆಟೀರಿಯಲ್ ಅದೇ ರೀ, ಆ ಮೆಟೀರಿಯಲ್ ಕೊಟ್ಟರೆ ಮ್ಯಾಚ್ ಆಗೋದು. ಆ ಮಗು ಆ್ಯಕ್ಟಿವ್ ಆಗುತ್ತೆ. ಯಾಕೆಂದರೆ ಕಾಫಿಲಿ ಹುಟ್ಟಿರೋದು ಕಾಫಿನೇ ಕೊಡ್ಬೇಕು ಅದಕ್ಕೆ. ಕಂಪನಿ ಮೇಲೆ ಅಲ್ವ ನಮ್ಮ ಇನೋವಾ ಕಾರ್ಗೆ ಅಂಬಾಸಡರ್ ಹಾಕೋದು ಹೋಗುತ್ತಾ ಗಾಡಿ ಅಲ್ವಾ? ಅದಕ್ಕೆ ನಾವು ತಿಳ್ಕೋಬೇಕು, ನಾವೇನೇನು ತಿಂದಿದ್ದೀವಿ ಮಗುಗೆ ಅದು ಕೊಡಲೇಬೇಕು ಅಂತ. ಮಗುಗೆ ಬೇರೆ ನಮಗೆ ಬೇರೆ ಅಂದರೆ ಹಿಂಗೆ ಆಗ್ತಾ ಇರ್ತಕ್ಕಂಥದ್ದು. ಹೊಂದಾಣಿಕೆ ವಿಚಾರ ನಮ್ಮಲ್ಲಿಲ್ಲ. ಯಾಕೆ ಅಂದರೆ ಈ ಹೊಂದಾಣಿಕೆ ನಮ್ಗೆ ಆಗೇ ಇಲ್ಲ. ಗಂಡ ಹೆಂಡತಿಗೂ ಹೊಂದಾಣಿಕೆ ಆಗಿಲ್ಲ, ದೇಹಕ್ಕೂ ಊಟಕ್ಕೂ ಹೊಂದಾಣಿಕೆ ಆಗಿಲ್ಲ, ಮಗುಗೂ ನಮಗೂ ಹೊಂದಾಣಿಕೆ ಆಗಿಲ್ಲ. ಆಮೇಲೆ ನಮ್ಮದು ಅಂತ ಬಂಡಿ ಹೊಡ್ಕೋತಾರೆ, ನಮ್ಮದು ಅಂತ ಯಾವುದೂ ಇರಲ್ಲ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಬೆಂಗಳೂರಿನಿಂದ ಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ಮಗನ ಬಗ್ಗೆ ಕೇಳಬೇಕು. ಓಕೆ. ಹಲೋ. ಹಲೋ. ಹಾಂ ಹೇಳಿಮ್ಮ. ಹಲೋ ಹೇಳಿ. ನಮಸ್ಕಾರ. ಮಗನ ಬಗ್ಗೆ ಕೇಳಬೇಕಾಗಿತ್ತು. ನಕ್ಷತ್ರ ಹೇಳಿ. ನಂದು ಅಶ್ವಿನಿ ನಕ್ಷತ್ರ, ನನ್ನ ಮಕ್ಕಳು ಇಬ್ಬರದು ಅಶ್ವಿನಿ ನಕ್ಷತ್ರ. ಅದೃಷ್ಟವಂತರು, ಪುಣ್ಯವಂತರು. ಏನ್ ಪುಣ್ಯನ ಸ್ವಾಮಿ. ಯಾಕೆ, ಏನು ಓದಿದ್ದೀರಮ್ಮ? ನಾವು 8ನೇ ಕ್ಲಾಸ್ ಓದಿದ್ವಿ ಸ್ವಾಮಿ. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 48 ವರ್ಷ ಸ್ವಾಮಿ. ಓ, ಸಾಧನೆ. ಸಾಧನೆ ಅಂತೀರಾ, ಕಷ್ಟಪಟ್ಟು ಬಂದಿದ್ದೀವಿ ಅಂತೀರಾ ಮದುವೆ ಮಾಡ್ಕೊಂಡು? ಸಾಧನೆ ಏನಿಲ್ಲ, ಕಷ್ಟ ಏನೋ ಇಲ್ಲ, ದೇವರು ದಯ ಚೆನ್ನಾಗಿದ್ದೀನಿ ನಾನು. ಮಕ್ಕಳದೇ ಸ್ವಾಮಿ. ಓಕೆ, ಮಕ್ಕಳದೇ ಸಮಸ್ಯೆ. ಕಷ್ಟ ಏನೋ ಇಲ್ಲ ಸ್ವಾಮಿ. ಅಲ್ಲ, ಮಕ್ಕಳದೇ ಸಮಸ್ಯೆ ಅಂತೀರಾ? ಮಕ್ಕಳು ನಿಮ್ಮ ಮಕ್ಕಳೇ ಅಲ್ವಾ? ಹೌದು. ಮತ್ತೆ ಯಾಕೆ ಸಮಸ್ಯೆ ಬಂತು? ಈ ಪ್ರಶ್ನೆ ನಿಮ್ಗೆ ಬರಲಿಲ್ವಾ? ನಮ್ಮ ಮಕ್ಕಳೇ, ನಮ್ಗೆ ಯಾಕೆ ಸಮಸ್ಯೆ? ಸಮಸ್ಯೆ ಅಷ್ಟೇ, ನಿಮ್ಗೇನು ಸಮಸ್ಯೆ ಇಲ್ಲ? ನನಗೇನ ಇಲ್ಲ. ಮತ್ತೆ ಅವ್ರ ಸಮಸ್ಯೆ ಅವ್ರು ಸಾಲ್ವ್ ಮಾಡ್ಕೋತಾರೆ, ಬಿಟ್ಬಿಡಿ. ನಿಮ್ಗೆ ಯಾಕದು? ಹೌದು ಸ್ವಾಮಿ. ಅಲ್ಲ, ಸ್ವಲ್ಪ ಯೋಚನೆ ಮಾಡಿ. ಅವ್ರ ಸಮಸ್ಯೆ, ಅವ್ರ ಹೊಟ್ಟೆ ನೋವು ಬಂದ್ರೆ ಅವ್ರು ಮೆಡಿಸಿನ್ ತಗೋತಾರೆ, ನೀವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅಂದ್ರೆ ಈಗ ನೀವು ಕರೆ ಮಾಡಿದ್ದು ಯಾಕೆ? ಮಂಡಿ ನೋವಿದೆ. ಯಾರಿಗೆ, ನಿಮ್ಗ? ನನಗೆ ಮಂಡಿ ನೋವು ಇದೆ. ಹಾ, ಎಷ್ಟು ವರ್ಷದಿಂದ ಇದೆ? ನನಗೆ 66 ವರ್ಷ. ಎಷ್ಟು ವರ್ಷದಿಂದ ಮಂಡಿ ನೋವಿದೆ? ಎಷ್ಟು ವರ್ಷದಿಂದ ಮಂಡಿ ನೋವಿದೆ? 2 ವರ್ಷ ಹಿಂದೆ ಬಿದ್ಬಿಟ್ಟೆ. ಹಾ, ಪಾರ್ಕ್ ಅಲ್ಲಿ ವಾಕ್ ಮಾಡುವಾಗ. ಓಕೆ. ಅವಾಗಿಂದ ಏನ್ ಸ್ವಾಮಿ? ಈಗ ನಿಮ್ಮ 3 ಜನ. ಹಲೋ. 2 ವರ್ಷ ಸ್ವಾಮಿ. ಅದೇ ಅಶ್ವಿನಿ ನಕ್ಷತ್ರ ತಾನೇ ನೀವು ಹೇಳಿದ್ರಲ್ಲ, ಅದೇ ತಾನೆ? ಹೌದು. ಎಷ್ಟು ವಯಸ್ಸು ಅವ್ರಿಗೆ? 2. ಸರಿಮ್ಮ, ಆಯ್ತು. ಮದುವೆ ಆಗಿದೆ ಸ್ವಾಮಿ, 20 ವರ್ಷ ಆಗಿದೆ ಮದುವೆ ಆಗಿ. ಓಕೆ, ಅವ್ರಿಗೆ ಏನು ಪ್ರಾಬ್ಲಮ್ ಅಂತ ನಿಮ್ಮ ಪ್ರಕಾರ?
ಉದ್ಯೋಗ ಇಲ್ಲ, ಹಾ, ಯಾವ ಕೆಲ್ಸನೂ ಸರಿಯಾಗಿ ಬಿಸ್ನೆಸ್ ಮಾಡ್ತಾರೆ, ಎಷ್ಟು ವರ್ಷ ಯಾವ್ದು ಕೈ ಹಾಕ್ತಾರೆ. ನಿಮ್ಮ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? ಕಟ್ಟಿದ್ದ ಬಾಡಿಗೆನ ಏನು? ಕಟ್ಟಿದ್ದು ಸ್ವಾಮಿ. ಎಷ್ಟು ವರ್ಷ ಆಯ್ತು? ಈಗ ನಾವಿರೋ ಮನೆ 13 ವರ್ಷ ಆಗಿದೆ. ಎಷ್ಟು ಫ್ಲೋರ್ ಕಟ್ಟಿದ್ದೀರಾ? 4 ಇದೆ ಸ್ವಾಮಿ. ನೀವು 3 ಬಾಡಿಗೆನಾ? ಹೌದು. ಮೆಟ್ಲೆಲ್ಲ ಹಾಕಿದ್ರೆ ಅಡುಗೆ ಮನೆ ಕಡೆ ಹಾಕಿದ್ದೀರಾ? ಇಲ್ಲ, ವಾಯುಮಲ್ಲೆಲ್ಲ ಇದೆ. ಓಕೆ. ಅದು ಅದ್ರ ಕೆಳಗಡೆ ಏನು ಇಟ್ಟಿದ್ದೀರಾ? ಬಾತ್ರೂಮ್ ಇಟ್ಟಿದ್ದೀರಾ? ಏನು ಮಾಡಿ ಗೋಡನ್ ಮಾಡಿದ್ದೀರಾ? ಏನು ಮಾಡಿದ್ದೀರಾ? ಇಲ್ಲ, ಸ್ಟೋರ್ ರೂಮ್ ತರ. ಏನು ಸ್ಟೋರ್ ರೂಮು? ಸ್ಟೋರ್ ರೂಮ್ ಇದೆ. ಓಕೆ. ಯಾವ ಊರು ನಿಮ್ಮದು? ನಮ್ ಬೆಂಗಳೂರೇ ಸ್ವಾಮಿ. ಓಕೆ. 2 ಗಂಡು ಮಕ್ಕಳ, ಹೆಣ್ಮಕ್ಳಿಲ್ಲ? 3 ಗಂಡು ಮಕ್ಕಳು ಸ್ವಾಮಿ. ಓಕೆ. ನಿಮ್ಮ ಯಜಮಾನ್ರು ಏನು ಮಾಡೋದು? ಯಜಮಾನ್ರು ಮಿಲಿಟರಿನಲ್ಲಿದ್ರು, ಆಮೇಲೆ NDF, VRS. ಓಕೆ, ಆಯಿತು. ಈಗ ನಿಮ್ಮ ಮನೆಯಲ್ಲಿ ನನಗೆ ಈ ಮನೆಯೇ ಇಷ್ಟ ಇಲ್ಲ, ನನಗೆ ಆಗ್ತಾ ಇಲ್ಲ, ಸುಮ್ಮನೆ ಎಲ್ಲರೂ ಹೋಗ್ತೀನಿ, ನನಗೆ ನನ್ನ ತಂಟೆ ಬರಬೇಡಿ, ನೀವು ಏನೋ ಮಾಡ್ಕೊಳ್ಳಿ, ನನಗೆ ಹೇಳ್ಬೇಡಿ, ಈ ಥರ ಬೇಜವಾಬ್ದಾರಿ ಮಾತು ಯಾರ ಬಾಯಲ್ಲಿ ಬರುತ್ತೆ? ಯಜಮಾನ್ರ ಬಾಯಲ್ಲ. ಕೋಪ ಮಾಡ್ಕೊಂಡು ಮುನ್ಸ್ಕೊಂಡು ಯಾವಾಗಾರು ಹೋಗಿದ್ದು ಟವಲ್ ಒದ್ರಕೊಂಡು ಪುನಃ ಬಂದ್ರ ಅಂತ ಬೇಜಾರು ಮಾಡ್ಕೊಂಡು? ಇಲ್ಲ ಸ್ವಾಮಿ, ಎಲ್ಲ ಅವರೇ ಮಾಡೋದು. ಏನು ಆತರ ಏನು ಇಲ್ಲ. ಅಂತೂ ಮನ್ಸಲ್ಲಿ ಬಾಯಲ್ಲಿ ಬರುತ್ತೆ, ನನ್ನ ಕೈಲಿ ಆಗಲ್ಲ, ಈ ಮನೇಲಿ ಇರಲ್ಲ ಅಂತ. ಇಲ್ಲ ಇಲ್ಲ ಅನ್ನಲ್ಲ. ಓಕೆ. ನಿಮ್ಮಲ್ಲಿ ಗಂಡು ಮಕ್ಕಳಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ, ಏನ್ ಮಾಡೋದು ಸರಿ ಹೋಗ್ತಾ ಇಲ್ಲ ಅಂತ ಕೋಪ ಮಾಡೋದು ಯಾರು? ಯಜಮಾನ್ರೆ. ಓಕೆ. ಸಾಲ ಮಾಡೋ ಅಭ್ಯಾಸ ಯಾರಿಗೆ? ಸಾಲ ಮಾಡೋ ಅಭ್ಯಾಸ? 2ನೇ ಮಗ ಸ್ವಾಮಿ. ಓಕೆ. ಆಮೇಲೆ ತುಂಬಾ ಕೋಪ, ಅವ ಮೀರಿ ಇನ್ನು ಜಾಸ್ತಿ ಸಿಕ್ಕಾಬಡೆ ಕೋಪ ಅಂತಕ್ಕಂಥದ್ದು ಯಾರು ಕೊಡ್ತೀರಾ? ನನಗ ಕೋಪ ಯಾರಿಗೆ ಮನೆಯಲ್ಲಿ ಜಾಸ್ತಿ ಕೋಪ ಯಾರಿಗೆ? ಸಾಲ ಮಾಡೋರು ಒಬ್ರು, ಕೋಪ ಜಾಸ್ತಿ ಮಾಡೋರು ಯಾರು? ನನಗೆ ಕೋಪ ಬರುತ್ತೆ ಸ್ವಾಮಿ ಮಗನ ಮೇಲೆ. ಈಗ ನೋಡಿ, ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಲೆಕ್ಕ ಹಾಕೊಂಡು ಲೈನ್ ಕುತ್ಕೊಂಡ್ರೆ ಒಬ್ಬೊಬ್ಬರದು ಒಂದೊಂದು ಸೆಕ್ಷನ್ ಇದೆ, ಹೌದಾ? ಹೌದು. ಇದಕ್ಕೆಲ್ಲ ಕಾರಣ ನೀವು ಮನೆ 3 ಕಾಲ್ ಮನೆ ಮಾಡಿದ್ದೀರಾ ನೋಡಿ. ಇಲ್ಲ ಸ್ವಾಮಿ, ಏನಿಲ್ಲ, ಇದು ಹೊಸದಾಗಿ ಕಟ್ಟಿರೋದು. ಅದನ್ನೇ ಅಮ್ಮ 3 ಕಾಲ್ ಮನೆ ಅಂತ ಅದನ್ನೇ ಹೇಳ್ತಿರೋದು. 3 ಕಾಲು ನಿಮ್ಮ ಮನೆಗೆ 3 ಕಾಲ್ ಇರೋದು ನಿಮ್ಗೆ ಗೊತ್ತಿಲ್ವಲ್ಲ? 3 ಕಾಲ್ ಅಂದ್ರೆ ನೋಡಿ, ದಿಕ್ಕು ಮೆಟ್ಲು ಹಾಕಿದಿರಲ್ವಾ? ಮೆಟ್ಲು ಹಾಕಿದ್ರಲ್ಲಮ್ಮ ಮನೆಗೆ, ಹೊರಗಡೆ ನಿಂತ್ಕೊಂಡು ನೋಡಿ, ಕಾಲು ಒಂದು ಕಾಲು ಆ ಕಡೆ ಮನೆ ಬಿಟ್ಟು ಇನ್ನೊಂದು ಕಾಲು ಇಟ್ಕೊಂಡಂಗೆ ಕಾಣ್ತಾ ಇಲ್ಲ, ನಿಂತ್ಕೊಂಡು ನೋಡಿ ಮನೆನ. ಅರ್ಥ ಆಯ್ತಾ? ಒಂದ್ ಕಾಲು ಈ ಕಡೆ ಅಗಲ ಮಾಡ್ಕೊಂಡು ನಿಂತ್ಕೊತಾರಲ್ಲ, ಈ ತರ 3 ಕಾಲು ಮನೆ ಕಟ್ಬಿಟ್ಟು ಮಕ್ಕಳ ಮೇಲೆ ತಲೆ ಮೇಲೆ ಯಾಕೆ ಹಾಕ್ತಾ ಇದ್ದೀರಾ? ಮೆಟ್ಲು ಎಲ್ಲ ಹಾಕಬೇಕು ಅನ್ನೋ ಜ್ಞಾನ ಇಲ್ಲದೆ ಮನೆ ಕಟ್ಬಿಟ್ಟು ಮಕ್ಕಳಿಗೆಲ್ಲ ತಲೆ ಮೇಲೆ ಹಾಕ್ಕೊಂಡು, ನೀವು ತಲೆ ಮೇಲೆ ಹಾಕ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಂಡು ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳುವಂಥ ಅಪ್ಪ ಅಮ್ಮಂದಿರು ಪ್ರಪಂಚದಲ್ಲಿ ಎಷ್ಟು ಮಟ್ಟಕ್ಕೆ ಸರಿ? ನಿಮ್ಮ ಇಷ್ಟದಂಗೆ ಮನೆ ಕಟ್ಬಿಟ್ಟು ಮಕ್ಕಳು ದಿವಾಳಿ ಮಾಡಿ ನೀವು ಅನುಭವಿಸೋದಕ್ಕೆ ಮನೆ ಬೇಕಿತ್ತಾ? ಇವಾಗ ದೊಡ್ಡ ಮಗ ಮಾತ್ರ ಇಲ್ಲಿದ್ದಾನೆ, ಇನ್ನಿಬ್ಬರು ಇಲ್ಲಿಲ್ಲ. ಅವ್ರು ಫಾರಿನಲ್ಲಿ ಇರಲಿ, ಮನೇಲಿ ನೀವು ತಾನೇ ಇದ್ದೀರಾ. ಅಪ್ಪ ಅಮ್ಮ ಎಲ್ಲಿರ್ತಾರೋ ಮಕ್ಕಳ ಹಣೆ ಬರ ಮನೇಲಿರುತ್ತೆ. ನಮ್ ಜನ ಒಂದು ಮಾಡ್ತಾರೆ, ಸ್ವಾಮಿ ನಮ್ಮ ಮಗ ಫಾರಿನಲ್ಲ, ಅವನೇ ಫಾರಿನಲ್ಲೇ ಇರಲಿ, ಮನೆ ಎಲ್ಲಿದ್ದೀರಾ ನೀವು ಕರ್ನಾಟಕದಲ್ಲಿ, ಅದರದೇ ಸ್ಟೋರಿ ಅವನಿಗೂ. ಅಪ್ಪ ಅಮ್ಮನ ಆಸ್ತಿ ಏನಿರುತ್ತೋ ಮಕ್ಕಳ ತಲೆ ಮೇಲೆ ಕೂತಿರುತ್ತೆ ಅಷ್ಟೇ. ಈಗ ಅರ್ಥ ಆಯ್ತಾ ನಿಮ್ಗೆ? ನಿಮ್ಮ ಯಜಮಾನರನ್ನ ಒಪ್ಸಿ ನೀವು ಕೂರಿಸಿ ಮಾತಾಡೋದು ಉಪಯೋಗಕ್ಕೆ ಬರೋದು ತುಂಬ ಕಷ್ಟ ಇದೆ. ಆದರೆ 4 ಫ್ಲೋರ್ ಮನೆ ಕಟ್ಬಿಟ್ಟಿದ್ದೀರಾ, ಬಾಡಿಗೆಯವ್ರು ಎಷ್ಟು ನೆಮ್ಮದಿಯಾಗಿರ್ತಾರೋ ನೀವು ನೆಮ್ಮದಿಯಾಗಿಲ್ಲ, ಬಾಡಿಗೆಯವ್ರು ನೆಮ್ಮದಿಯಾಗಿದ್ದಾರೆ, ಆ ರೀತಿ ಮನೆ ಕಟ್ಕೊಂಡಿದ್ದೀರಾ. ಕೂತ್ಕೊಂಡು ಮಾತಾಡಿ, ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ, ಮಾಡ್ಕೊಳಕ್ಕಾಗತ್ತಾ ಅಂತ ನೀವು ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡಿದ್ರೆ ನೋಡಿ ಅಪ್ಪ ದಾರಿ ಸಿಗಬಹುದು. ಕಷ್ಟ ಇದೆ, ಒಳ್ಳೇದು ಮಾಡ್ಕೊಳ್ಳೋಕ್ಕೂ ಕಷ್ಟ ಇದೆ, ಕೇಳೋಕ್ಕೂ ಕಷ್ಟ ಇದೆ. ಆದರೂ ನೀವು ಮನಸ್ಸು ಮಾಡಿ ನಿಮ್ಮ ಯಜಮಾನ ಕನ್ವಿನ್ಸ್ ಮಾಡಿ ತಿಳ್ಕೊಳ್ಳೋಣ ರೀ ಏನು ತಪ್ಪಾಗಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಲಕ್ಷ್ಮಿ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ರುಚಿತಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ರುಚಿತಾ. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರವನ್ನ ತಿಳಿಸಿ, ಗುರುಜಿ ಇದ್ದಾರೆ. ಹಲೋ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಏನ್ ನಕ್ಷತ್ರ? ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ಯಾರು? ನಂದೆ.
ಓಕೆ, ಮದುವೆ ಆಯ್ತಾ? ಇಲ್ಲ. ಏನು ಮಾಡ್ತಾ ಇರೋದು? ಓದ್ತಾ ಇರೋದಾ ಇನ್ನೂ? ಹಾ ಸರ್, ಇವಾಗ ಓದ್ತಾ ಇದ್ದೀನಿ, ಇವಾಗ ಫೈನಲ್ ಇಯರ್ ಡಿಗ್ರಿ. ಓಕೆ, ಏನು ಕೇಳಬೇಕಿತ್ತು ಅಂತ ಮಾಡ್ದಮ್ಮ? ನನ್ನ ಆರೋಗ್ಯ ಬಗ್ಗೆ ತಿಳ್ಕೊಬೇಕಿತ್ತು, ಮತ್ತೆ ನಾನು ಯಾಕೆ ಈ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಿತ್ತು. ನಿಮ್ ಕಾರ್ಯಕ್ರಮ ನೋಡ್ತಾ ಇರ್ತೀನಿ, ಓಕೆ. ಅದರಿಂದ ನನಗೂ ತಿಳ್ಕೊಬೇಕು ಅನಿಸ್ತು. ನಿಮ್ಮ ತಂದೆ ಏನು ಕೆಲಸ ಮಾಡೋದು? ನಂದು ಬಿಸ್ನೆಸ್ ಅಷ್ಟೇ. ನಿಮ್ಮ ತಂದೆ ಬಿಸ್ನೆಸ್ಸಾ? ಹಾ ಹೌದು. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾರೆ? ಒಂದು 10 ವರ್ಷದಿಂದ ಮಾಡ್ತಿದ್ದಾರೆ. ಅದಕ್ಕೆ ಮುಂಚೆ? ಅದಕ್ಕೂ ಮುಂಚೆ ವ್ಯವಸಾಯ ಮಾಡ್ತಿತ್ತು. ವ್ಯವಸಾಯ? ಹಾ. ಯಾಕೆ ಬಿಟ್ಬಿಟ್ರು? ಅದು ನಮ್ ತಾತ ಅಜ್ಜಿ ಅವರೆಲ್ಲ ಮಾರಿದ್ರು ಗದ್ದೆ ಎಲ್ಲ, ಅದಕ್ಕೆ ಅವಾಗ ಓ, ಜಮೀನು ಕಮ್ಮಿ ಆಯ್ತು ಅಂತ ಬಿಟ್ಬಿಟ್ರು. ನಂಗೆ ಗೊತ್ತಿಲ್ಲ ಅದ್ರದ್ದು. ಓಕೆ, ಆಯಿತು. ನಿಮ್ಮ ತಂದೆ ನೀವಿಬ್ಬರು ಲೆಕ್ಕ ಹಾಕಿದ್ರೆ ನಿದ್ದೆಯಲ್ಲಿ ಯಾರು ಎಕ್ಸ್ಪರ್ಟ್? ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀವಿ ಅಂದರೆ ನಿಮ್ಮ ತಂದೆನಾ ನೀನಾ? ನಾನು ಮಾಡ್ತೀನಿ, ಅಪ್ಪಾಜಿಗೂ ಮಾಡ್ತಾರೆ. ಎಷ್ಟೊತ್ತಿಗೆ ಹೇಳೋದು ನಿಮ್ಮ ತಂದೆ? ನೀನು ಎಷ್ಟೊತ್ತಿಗೆ ಹೇಳ್ತೀಯ ಬೆಳಗ್ಗೆ ಹೊತ್ತು? ನಾನು 7 ಗಂಟೆಗೆ ಎದ್ದೇಳ್ತೀನಿ, ಅಪ್ಪನೂ 7 ಗಂಟೆಗೆ ಎದ್ದೇಳ್ತಾರೆ. ಸರಿನಮ್ಮ ಇದು 7 ಗಂಟೆಗೆ ಹೇಳೋದು? ಇಲ್ಲ ಗುರುಗಳೇ. ಓಕೆ, ಗೊತ್ತು ತಾನೇ 7 ಗಂಟೆಗೆ ಹೇಳೋದು ತಪ್ಪು ಅಂತ? ಹೌದು ಗೊತ್ತು. ಸರಿ, ಹಾಗಿರ್ಬೇಕಾದ್ರೆ ನಿನಗೆ ಮಲಗಿದ್ದು ಹಾಸಿಗೆಯಿಂದ ಹೇಳ್ಬೇಕಾದ್ರೆ ಮೈ ತೂಕ ಇರುತ್ತಾ, ಮೈ ನೋವಿರುತ್ತಾ? ಏನ್ ಹೇಳಿ? ಮಲಗಿ ಮೇಲಕ್ಕೆ ಹಾಸಿಗೆಯಿಂದ ಹೇಳ್ತೀಯಲ್ಲಮ್ಮ ಮೇಲಕ್ಕೆ ಬೆಳಗ್ಗೆ ಹೊತ್ತು, ಆವಾಗ ಮೈ ಭಾರ ಬರುತ್ತಾ, ಮೈ ತೂಕ ಇರುತ್ತಾ, ಇದು ನೋವು ಬರುತ್ತಾ ಅಂತ? ತೂಕ ಅಥವಾ ಭಾರ ಎರಡರಲ್ಲಿ ಯಾವ್ದು ಕಾಣಿಸುತ್ತೆ? ಇಲ್ಲ ಗುರುಗಳೇ, ಆ ಥರ ಏನು ಆಗೋದಿಲ್ಲ. ಓಕೆ, ಇನ್ನು ಸ್ವಲ್ಪ ಮಲ್ಕೋಬೇಕಿತ್ತು ಅನ್ಸಲ್ವಾ? ಅನ್ಸುತ್ತೆ. ಈಗ ಅದ್ರ ಅರ್ಥ ಏನು? ಇನ್ನು ಸ್ವಲ್ಪ ಮಲಗಿರ್ಬೇಕು ಅಂತ ಮನ್ಸಿಗೆ ಬಂದ್ಮೇಲೆ ಅದ್ರ ಅರ್ಥ ಏನಾದ್ರು ಹೇಳಕ್ಕಾಗತ್ತಾ? ಇಲ್ಲ. ಇನ್ನೂ ಮಲಗಿರ್ಬೇಕು ಅಂದ್ರೆ ದೇಹಕ್ಕೆ ನಿದ್ದೆ ಸಾಕಾಗಿಲ್ಲ ಅಂತ ಅರ್ಥ. ಹೌದು ಹೌದು. ಅರ್ಥ ಆಯ್ತಾ? ನೋಡು, ಡಿಗ್ರಿಲಿ ಇದೆಲ್ಲ ಇಲ್ಲ. ಹೌದು ಗುರುಗಳೇ. ಮತ್ತೆ ಆದ್ರೂ ಓದಕ್ಕೆ ಹೋಗ್ತೀವಲ್ಲ ನಾವೆಲ್ಲ. ಡಿಗ್ರಿ ಹೋಗ್ಲಿ, ಎಷ್ಟೇ ಓದ್ಲಿ, ಎಲ್ಲ ಓದ್ಲಿ, ನಿದ್ದೆ ಯಾಕೆ ಬರ್ತಾ ಇಲ್ಲ ಅಂತ ಡಿಗ್ರಿಲಿಲ್ಲ. ನಿದ್ದೆಗೆ ಏನ್ ಮಾಡ್ಬೇಕು ಅಂತ ಡಿಗ್ರಿಲಿಲ್ಲ. ಆದ್ರೂ ಡಿಗ್ರಿ ಬಿಟ್ಟು ನಾವು ಬದುಕಲ್ಲ. ಈಗ ಮನುಷ್ಯನ ನಿದ್ದೆ ಅತಿ ಮುಖ್ಯ, ಹೌದಾ ಅಲ್ವಾ? ಅತಿ ಮುಖ್ಯ ಗುರುಗಳೇ. ಈಗ ನಿನ್ಗೆ ಬೇಜಾರು ಜಾಸ್ತಿನಾ, ಕೋಪ ಜಾಸ್ತಿನಾ? ಸಿಟ್ಟು ಬೇಗ ಬರುತ್ತೆ. ತಪ್ಪಲ್ವಾ ಇದು? ಸಿಟ್ಟು ತಪ್ಪು, ಬೇಡ ಅಂತ ಅನ್ಸುತ್ತಲ್ವಾ? ಹೌದು. ಈ ಸಿಟ್ಟು ಜಾಸ್ತಿ ಆದ್ರೆ ದೇಹಕ್ಕೆ ಯಾವ ಭಾಗಕ್ಕೆ ತೊಂದರೆ ಆಗತ್ತಮ್ಮ? ಓದಿರೋ ಹುಡುಗಿ ನೀನು. ಸಿಟ್ಟು ಜಾಸ್ತಿ ಆದ್ರೆ ದೇಹದ ಯಾವ ಭಾಗಕ್ಕೆ ತೊಂದರೆ ಆಗತ್ತೆ? ಸ್ಟ್ರೆಸ್ ಆಗುತ್ತೆ ಗುರುಗಳೇ. ಆ ಥರ ಎಲ್ಲ ಸಿಟ್ಟು ಮಾಡ್ಕೊಂಡ್ರೆ ಆರೋಗ್ಯ ಹಾಳೇ ಅಲ್ವಾ? ಯಾವುದು ದೇಹದಲ್ಲಿ ಯಾವ್ದು ಆರೋಗ್ಯ ಹಾಳಾಗತ್ತೆ ಅಂದ್ರೆ ಕೊನೆ ಪಕ್ಷ ಯಾವ್ದಂತ ಹೇಳಕ್ಕಾಗತ್ತಾ? ನಾನೇ ಹೇಳ? ಮೆದುಳು ಅಲ್ಲ, ಹೃದಯ. ಹೃದಯಕ್ಕೆ ತೊಂದರೆ. ಹೃದಯ ನಿಮ್ದೆ ತಾನೆ? ಹೌದು. ಅಲ್ಲ, ನಮ್ಮ ಜನ ಮರ್ತ್ಬಿಟ್ಟವ್ರೆ. ಹೃದಯ ಮರ್ತ್ಬಿಡೋದಕ್ಕೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು. ಅಮ್ಮ ನೋಡ್ತಾ ಇದೆಯಲ್ವಾ, ಈ ಆಧುನಿಕ ಪ್ರಪಂಚದಲ್ಲಿ ಹಾರ್ಟ್ ಅಟ್ಯಾಕ್ ಎಷ್ಟು ಬೇಗ ಆಗ್ತಾ ಇದೆ, ಎಷ್ಟು ಜಾಸ್ತಿ ಆಗ್ತಾ ಇದೆ, ಅರಿವು ಬಂದಿದ್ಯಾ? ಹೌದು, ನೋಡ್ತಾ ಇರ್ತೀವಿ ಅಲ್ವಾ? ಹಂಗಿದ ಮೇಲೆ ಇದಕ್ಕಿನ್ನೂ ಔಷಧಿಯ ಪ್ರಪಂಚದಲ್ಲಿ ಇನ್ನೂ ಜಾಗ ಸಿಕ್ಕಿಲ್ಲ ಇದಕ್ಕೆ. ಹಾರ್ಟ್ ಅಟ್ಯಾಕ್ ಆಗುವುದಕ್ಕೆ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಅಂತ ಔಷಧ ಪ್ರಪಂಚದಲ್ಲಿ ಇದಕ್ಕೆ ಮೆಡಿಸನ್ ಇಲ್ಲ, ಸಾಧ್ಯನೂ ಇಲ್ಲ, ಹೇಳಕ್ಕಾಗೋದೂ ಇಲ್ಲ, ಗೊತ್ತಾಗೂ ಇಲ್ಲ, ಪುಸ್ತಕದಲ್ಲಿ ಪ್ರಿಂಟ್ ಆಗಿಲ್ಲ. ಆದರೂ ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಅಂತ ಹೇಳೋ ಮಹಾನ್ ವ್ಯಕ್ತಿ ಈ ಕಾರಣಕ್ಕೂ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಹಾರ್ಟ್ ಅಟ್ಯಾಕ್ ಹಿಂದೆ ಯಾವಾಗ ಹೆಂಗೆಂಗೆ ಆಗ್ತಿತ್ತು, ಈಗ ಎಂಥ ಮಕ್ಕಳು 5ನೇ ಕ್ಲಾಸ್ ಮಗುಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದಕ್ಕೆ ವೈದ್ಯ ಲೋಕದಲ್ಲಿ ಇಲ್ಲಿವರೆಗಾಯ್ತು ಹೇಳಲಿಕ್ಕೆ ಆಗಿಲ್ಲ, ಆಗೋದು ಇಲ್ಲ, ಗೊತ್ತಿಲ್ಲ, ಪುಸ್ತಕ ಇಲ್ಲ. ಹಾಗಿದ್ಮೇಲೆ ನಾವು ಪುಸ್ತಕ ಓದ್ಕೊಂಡೇ ಬದುಕಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಮಟ್ಟಕ್ಕೆ ಸರಿ? ಸ್ವಲ್ಪ ಯೋಚನೆ ಮಾಡಮ್ಮ. ಹೌದು ಗುರುಗಳೇ, ಶೀತ ಹೋಗೋದೇ ಇಲ್ಲ ನನಗೆ, ಜಾಸ್ತಿ ಶೀತ. ಸೊ ಯೋಚನೆ, ಈಗ ನೀನು ಓದ್ಬಿಟ್ಟು ಏನು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ಯಾ, ಹೌದಲ್ಲಮ್ಮ? ಹೌದು ಹೌದು. ನಿನಗೆ ಮಾನಸಿಕವಾಗಿ ನೆಮ್ಮದಿನೇ ಇಲ್ಲ ಅಂದ್ರೆ ಓದೇನು, ಕೆಲಸ ತಗೊಂಡೇನು, ಸಂಪಾದನೆ ಮಾಡಿ ಯಾರಿಗೆ ಕೊಡಬೇಕು, ಯಾತಕ್ಕೋಸ್ಕರ ಬೇಕಿದ್ದು ಅಂತ ಯಾವಾಗ ಬರುತ್ತೆ ಅಂದ್ರೆ,
ಏನು ಮಾಡೋಕ್ಕಾಗಲ್ಲ, ನಾನು ಓದಿದ್ದು ವೇಸ್ಟ್ ಅಂತ ಕೂತ್ಕೋತೀಯಲ್ಲ, ಯೋಚನೆ ಮಾಡಿಕೊಂಡು ನೀನಲ್ಲ, ಜನರಲ್ಲಾಗಿ ಮಾತಾಡ್ತಾ ಇದ್ದೀನಿ. ಆವಾಗ ಗೊತ್ತಾಗತ್ತೆ ಅಪ್ಪ ಅಮ್ಮ ಮಕ್ಕಳಿಗೆ ತೊಂದರೆ ಕೊಟ್ಟೋ, ಮಕ್ಕಳಿಗೆ ತಪ್ಪು ದಾರಿ ಎಳ್ಕೊಂಡೋದೋ ಅಂತ ಹೇಳಿ ಅವರು ಅನ್ಕೋತಾರೆ. ನಿಮ್ಮನ್ನು ನೋಡಿ ಅವ್ರು ನೊಯ್ಯೋದು, ಅವ್ರು ನೋಡಿ ನೀವು ನೊಯ್ಯೋದು, ಕುಟುಂಬದಲ್ಲಿ ಕೂತ್ಕೊಂಡು ಎಲ್ಲರೂ ಯೋಚನೆ ಮಾಡೋದು, ಇದು ನಮ್ಮ ಇತಿಹಾಸ. ಈಗಿನ ಆಧುನಿಕ ಪ್ರಪಂಚದಲ್ಲಿ ಆಧುನಿಕ ಮನುಷ್ಯ ಅನುಭವಿಸೋಕ್ಕೆ ರೆಡಿ ಆಗ್ತಾ ಇರತಕ್ಕಂತಹ ಈ ಒಂದು ವಿಚಾರ. ಅದಕ್ಕೆ ನೀನು ಏನು ಯೋಚನೆ ಮಾಡಬೇಕಾಗಿಲ್ಲ. ಓದೋದು ಒಂದು ಕಡೆ ಇಟ್ಟು, ನಾನು ಕರೆಕ್ಟಾಗಿ ಡಿಸಿಪ್ಲಿನ್, ಏಕಾಗ್ರತೆ ಬರಬೇಕು, ಮನಸ್ಸು ಯಾವಾಗಲೂ ಫ್ರೆಶ್ ಆಗಿರಬೇಕು. ಬೇಕಾ ಬೇಡಮ್ಮ? ಬೇಕು ಗುರುಗಳೇ. ಇದಕ್ಕೆ ನೀನು ನಿದ್ದೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈ ಕ್ರಮವನ್ನು ಅನುಸರಿಸಿದರೆ ನಿನ್ನ ಮದುವೆ ಜೀವನ, ನಿನ್ನ ಯಾವುದೇ ವೃತ್ತಿ ಜೀವನ, ಪ್ರತಿಯೊಂದಕ್ಕೂ ನೀನು ಮಾದರಿ ಆಗ್ತೀಯಾ. ಈ ಸಮಾಜಕ್ಕೆ ನೀನು ಮಾದರಿಯಾಗಿ ತೋರಿಸ್ಬೇಕು ಅಂದರೆ ನಿಜಕ್ಕೂ ಒಳ್ಳೆ ಡಿಸಿಪ್ಲಿನ್ ಅನ್ನು ಬರಲೇಬೇಕಂದ್ರೆ ಈ ನಿದ್ದೆ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಎಲ್ಲವನ್ನು ಕಲಿಸುತ್ತೆ. ಇಲ್ಲ ಅಂದರೆ ನಗಬೇಕಾದ್ರೆ ನೀನು ತುಂಬ ಅಪರೂಪ ಆಗತ್ತೆ. ನಗಬೇಕು, ಖುಷಿಯಾಗಿರಬೇಕು ಅಂತ ಆಸೆ. ನಗು ಬರುತ್ತೆ ನಮ್ಮ ನಿಂಗೆ? ಬರುತ್ತೆ ಗುರುಗಳೇ. ಅಲ್ಲ, ಖುಷಿಯಾಗಿ ಯಾವಾಗಲೂ ನಗ್ತಾ ಇರ್ತೀನಿ ಅಂತ ಅನ್ಸುತ್ತಾ? ಯಾವಾಗಲೂ ಒಂದ್ಸಲ ನಗ್ತೀನಿ ಅನ್ಸುತ್ತಾ? ಯಾವಾಗಾದ್ರೂ ಒಂದ್ಸಲಿ ಅಷ್ಟೇ ಗುರುಗಳೇ. ನೋಡು, ಪ್ರತಿ ಕ್ಷಣದಲ್ಲಿ ನಗು ಮುಖದಲ್ಲಿ, ನಗುವಿನಲ್ಲೇ ಮಾತಾಡಬೇಕು, ನಗುವಿನಲ್ಲೇ ಮನುಷ್ಯನ ಪರಿಚಯ ಮಾಡ್ಕೋಬೇಕು, ನಗುವಿನಲ್ಲೇ ಕೆಲಸ ಮಾಡಬೇಕು. ಈಗ ನೋಡಿ, ಈ ಸತ್ಯದ ಒಂದು ಮೆಡಿಷನ್ ಯಾರು ಪಡ್ಕೋತಾರೋ ಎಲ್ಲಿದ್ದಾರೆ? ನಗು ಅನ್ನೋದು ಯಾವತ್ತೋ ಸಂಕ್ರಾಂತಿ ಹಬ್ಬ, ಯುಗಾದಿ ಹಬ್ಬ ಇದ್ದಂಗೆ. ಇದನ್ನ ಸ್ವಲ್ಪ ಶೀತದ್ದೇ ಹೋಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಅಮ್ಮ, ಏನಮ್ಮ? ಶೀತ. ನಾನು ಹೇಳ್ತಾ ಇದ್ದೀನಲ್ಲ, ನೀನು ನಿದ್ದೆ ವಿಚಾರದಲ್ಲಿ ಬಂದು ನೀನು ಯಾವಾಗಾದ್ರೂ ಬ್ಲಡ್ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ ನಿನಗೆ. ಜ್ವರ, ಶೀತಕ್ಕೆ, ಕಫಕ್ಕೆ ಸಂಬಂಧಪಟ್ಟಂತಹದ್ದು ತುಂಬ ಸಿಂಪ್ಟಮ್ಸ್ ನಿನ್ನ ದೇಹದಲ್ಲಿದೆ. ಕುತ್ತಿಗೆ ಭಾಗ ಯಾವುದೇ ಕಾರಣಕ್ಕೂ ಕಣ್ಣು, ಕಿವಿ, ಮೂಗು, ಗಂಟ್ಲು ಇದಿಷ್ಟರಲ್ಲಿ ನಿನಗೆ ಅರ್ಥ ಮಾಡ್ಕೊ, ನಿನ್ನ ಹಿಡಿದು ನಿಲ್ಸ್ಕೊಳ್ಳುತ್ತದು. ಅರ್ಥ ಆಯ್ತಾ ನಾನು ಹೇಳಿದ್ದು? ಅದೇ ಗುರುಗಳೇ, ಏನ್ ಮಾಡ್ಬೇಕಂತ ಗೊತ್ತಾಗ. ಅದಕ್ಕೆ ವಿಷಯ ಇಷ್ಟೇ ಹೇಳ್ಬಿಡ್ತೀನಿ, ಕೇಳ್ಕೊ. ನಮಗೆ ದೇಹದಲ್ಲಿ ಬ್ಯಾಕ್ ಡೋರು, ಒಂದು ಫ್ರಂಟ್ ಡೋರ್ ಕೊಟ್ಟಿದ್ದಾನೆ ದೇವರು. ಅಲ್ಲಿ ಸಮಸ್ಯೆ ಆದಾಗ ಈ ಮೇಲ್ಗಡೆ ಇರತಕ್ಕಂಥ 7 ದ್ವಾರಗಳಲ್ಲಿ ಯಾವುದಾದ್ರೂ ಬಂದಾಗ್ತಾ ಹೋಗುತ್ತೆ. ಇಲ್ಲ ಕಿವಿ ಸಮಸ್ಯೆ, ಇಲ್ಲ ಮೂಗಿನ ಸಮಸ್ಯೆ, ಇಲ್ಲ ಮಾತಿನ ಸಮಸ್ಯೆ, ಇಲ್ಲ ಗಂಟಲಿ ಸಮಸ್ಯೆ, ಇಲ್ಲ ತಲೆಯಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು. ಸತ್ಯ ಇಷ್ಟೇ, ಮೇಲ್ಗಡೆ ಇರತಕ್ಕಂಥ 7 ಗ್ರಹಗಳು, ಕೆಳಭಾಗದಲ್ಲಿರ್ತಕ್ಕಂಥ 2 ಗ್ರಹಗಳು, ಈ 9 ನವಗ್ರಹಗಳಲ್ಲಿ 2 ಗ್ರಹಗಳು ಯಾವಾಗ ತೊಂದರೆ ಕೊಡ್ತೋ, ಸರಿಯಾದ ರೀತಿ ನಡೀಲಿಲ್ಲ, 7 ದ್ವಾರಗಳು ಒಂದೊಂದಾಗಿ ಬಂದಾಗ್ತಾ ಬರುತ್ತೆ. ಕೋಪ, ಆವೇಶ, ಬೇಜಾರು ಎಲ್ಲವೂ ಜೀವನ ಪರ್ಯಂತ ಅನುಭವಿಸ್ಬೇಕು. ಇದಕ್ಕೆ ನೋ ಮೆಡಿಷನ್, ನೋ ಪೂಜಾ. ಇದು ನಮ್ಮ ಹತ್ರ, ನಮ್ಮ ಕಂಪ್ನಿಲಿ ಮಾತ್ರ ಇರೋದು. ಹೇಳ್ಕೊಳ್ಳೋಣ, ತಿಳ್ಕೊಳ್ಳಿ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ರುಚಿತಾ ಕರೆ ಮಾಡಿದ್ದಕ್ಕಾಗಿ. ತಗೊಂಡಿದ್ದಾಳೆ. ಓಕೆ, ಚೆನ್ನಾಗಿ ಸ್ಟಡೀಸ್ ಚೆನ್ನಾಗಿದೆಯಾ? ಸ್ಟಡೀಸ್ ಚೆನ್ನಾಗಿದೆಯಾ? ಮೆಡಿಕಲ್ ತಗೋಬೇಕು, ಓದ್ಬೇಕು, ನಾನು ಡಾಕ್ಟರ್ ಆಗ್ಬೇಕು ಅಂತ ಇರ್ತಾಳೆ. ನಾವು ರೈತರು ಓದ್ಸಕ್ಕಾಗಲ್ಲ ಅವಳನ್ನ. ಅದಕ್ಕೆ ಅವಳನ್ನು ಎಜುಕೇಶನ್ ಮುಂದುವರಿಸೋದು ಇಲ್ಲ. ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮೇಡಮ್. ಇಲ್ಲ, ನಾನು ಬೇರೆ ಕಡೆ ಇದ್ದೀನಿ. ಓಕೆ, ಈಗ ಮಾತಾಡಿ. ಈಗ ವಿಚಾರಕ್ಕೆ, ಈಗ ಎಷ್ಟು ಜನ ಮಕ್ಕಳು ನಿಮಗೆ? ಹಲೋ ಗುರುಗಳೇ. ಮಕ್ಕಳು ಎಷ್ಟು ನಿಮ್ಗೆ? ಎಷ್ಟು ಜನ ಮಕ್ಕಳು? ಇದ್ರೆ ಹೆಣ್ಮಕ್ಳೇ ಗುರುಗಳೇ. ಇವಳೇ ಮೊದಲನೇವಳ? ಇಲ್ಲ, ಎರಡನೇವಳು ಗುರುಗಳೇ. ಮೊದಲನೇವಳ ನಕ್ಷತ್ರ ಏನು? ಅವಳು ಹೋಗ್ಲಿ ಬಿಡಿ. ಮೊದಲನೇವಳು ಏನ್ ಮಾಡ್ತಾ ಇದ್ದಾಳೆ? ಅವಳು ಮದುವೆ ಆಯ್ತು. ಎಷ್ಟು ವರ್ಷ ಆಯ್ತು? ಈಗ ಒಂದು ತಿಂಗಳಾಯ್ತು. ಒಂದು ತಿಂಗಳಾಯ್ತು. ಆರಿದ್ರ ನಕ್ಷತ್ರ. ಓಕೆ. ಸೊ ಈಗ ನೀವು ಮೇಷ ರಾಶಿ. ಆಯ್ತು. ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡೋದು? ಗುರುಗಳೇ, ಅದಕ್ಕೆ ನಮ್ಗೆ ಎಜುಕೇಶನ್ ಮಾಡ್ಸಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ರೆ ಅವಳ ಆಸೆ ನೆರವೇರ್ಸೋಣ ಅಂತ ಒಂದ್ ಮನ್ಸಿದೆ. ಡಾಕ್ಟರ್ ಮಾಡಕ್ಕೆ ತುಂಬಾ ಕಷ್ಟ. ಅದಕ್ಕೆ ಮೈಕ್ರೋಬಯಾಲಜಿ ಓದ್ಕೋತೀನಿ ಎಂದು. ಒಂದು ವಿಷಯ ಏನಂದ್ರೆ, ಮದುವೆ ಅನ್ನೋದು ನಮ್ಮ ಮಗಳಿಗೆ ಬೇಕೇ ಬೇಕಾ ಅನ್ನೋದಾದ್ರೆ ವಿದ್ಯೆಗೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಯಾಕೆ ಬೇಕು ಮದುವೆ ಅನ್ನೋದು ಇಲ್ದೇ ನಡೆಯುತ್ತೆ ಅಂದ್ರೆ ಓದಿಸ್ಬೋದು.
ಗುರುಗಳೇ ಅವ್ಳಿಗೆ ಓದಕ್ಕೆ ಇಷ್ಟ ಗುರುಗಳೇ. ನಂಗೆ ಮದ್ವೆ ವಿಷಯ ಇಟ್ಬಿಡಿ, ಒಂದ್ 2-3 ವರ್ಷ ಓದ್ತೀನಿ, ನಾನು ಒಂದು ಗುರಿ ಸಾಧನೆ ಮಾಡ್ಬೇಕು, ಓದಲ್ಲಿ ಅರ್ಧಂಬರ್ಧ ಓದ್ಕೊಂಡು ಏನು ಅಂತ ಹೇಳ್ತಾಳೆ. ಓಕೆ, ಅವಳ ದೇಹದಲ್ಲಿ ಸುಸ್ತಿದೆ ಅಂತ ಕೇಳ್ಪಟ್ಟಿದ್ದೀರಾ? ಹೌದು ಗುರುಗಳೇ, ಆಗಾಗ ಲೋ ಬಿ ಪಿ ಆಗುತ್ತೆ. ಅಲ್ಲ, ಲೆಕ್ಕ ಹಾಕೊಳ್ಳಿ, ಅವಳೆಷ್ಟು ಬುದ್ಧಿವಂತೆ, ನೀವೆಷ್ಟು ಬುದ್ಧಿವಂತರು. ಲೋ ಬಿ ಪಿ ಈ ವಯಸ್ಸಲ್ಲೇ ಬಂದ್ರೆ ಮುಂದಿನ ಕತೆ ಏನು? ಓದ್ಬಿಟ್ಟು ಎಲ್ಲಿಗೆ ಹಾಕೊಳ್ಳೋದು ತಲೆ ಮೇಲೆ? ಅದಕ್ಕೆ ಗುರುಗಳೇ. ಆಮೇಲೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಅವಳು ಪೀರಿಯಡ್ಸ್ ಅಲ್ಲಿ ಎಷ್ಟು ಕಷ್ಟ ಪಡ್ತಾಳೆ ನೋಡಿದಿರಾ ನೀವು? ಹೌದು ಗುರುಗಳೇ, ತುಂಬಾ ಬೆನ್ನು ಬರುತ್ತೆ. ಅದು ಒಂದಲ್ಲ, ನಿಮ್ಗೆ ಹೇಳಿರೋದು ಕಬ್ಬಿನೇ. ಅವಳು ಊಟ ಮಾಡಿದ್ದೇ ಅರಗಲ್ಲ. ಇಲ್ಲ ಗುರುಗಳು, ಟೈಮಿಗೆ ಸರಿಯಾಗಿ ಮಾಡ್ತಾಳೆ ಗುರುಗಳೇ. ಅಲ್ಲ, ನೀವು ಊಟ ಮಾಡೋದು ಸರಿ. ಅವಳು ಊಟ, ಹೊಟ್ಟೆ ಭಾರ ಇದೆ, ಸ್ವಲ್ಪ ಹೊಟ್ಟೆ ಉಬ್ಬರಿಸ್ಕೊಂಡಿದೆ, ಕೇಳಿದಿರಾ? ಇಲ್ಲ, ಮತ್ತೆ ಬೇಗನೆ ಹಸಿವಾಗುತ್ತೆ, ಟೈಮಿಗೆ ಸರಿಯಾಗಿ ಊಟ ಹಾಕೊಡಿ ಅಂತಾಳೆ. ಅದು ಒಂದು ವಿಷಯ ಏನು ತಿಳ್ಕೊಳ್ಳಿ. ಇಲ್ಲಿ ಅವಳು ಮಲಗಬೇಕಾದ್ರೆ ಅವಳ ತಲೆಯ ಭಾಗವನ್ನು ನೀವು ಗಮನಿಸಿ, ಸ್ವಲ್ಪ ಯಾವ ರೀತಿ ಮಲಗಿರ್ತಾಳೆ ಅಂತ. ಸ್ಟ್ರೈಟಾಗಿ ಕುತ್ತಿಗೆ ಇರೋದೇ ಇಲ್ಲ, ತಲೆ ಸ್ಟ್ರೈಟಾಗಿ ಇರೋದೇ ಇಲ್ಲ ನಿದ್ದೆಯಲ್ಲಿ. ಗಮನಿಸಿದಿರಾ ನೀವು? ಸ್ವಲ್ಪ ಈ ಕಾಲೆಲ್ಲ ಸ್ಟ್ರೈಟ್ ಇದ್ದು ಸ್ವಲ್ಪ ಕತ್ತನ ಒಂಚೂರು ಸೈಡ್ ಮಾಡ್ತಾಳೆ. ಅಂದ್ರೆ ಅರ್ಥ ಮಾಡಿ, ಅವರಿಗೆ ಗಂಟ್ಲಲ್ಲಿ ಮೂಗಲ್ಲಿ ಸಮಸ್ಯೆ ಇದೆ. ಹಾ ಗುರುಗಳೇ, ಹೌದಾ? ಸ್ವಲ್ಪ ಯೋಚನೆ ಮಾಡಿ, ಶೀತ ಅಂತಕ್ಕಂಥದ್ದು ಗಂಟ್ಲಲ್ಲಾಗತ್ತಾ ಮೂಗಲ್ಲಾಗತ್ತಾ? ಅವ್ರಿಗೆ ಹೀಟ್ ಶರೀರ ಜಾಸ್ತಿ ಗುರುಗಳೇ, ಮಗುವಿಂದನು. ಅಲ್ಲ, ಒಂದ್ ನಿಮಿಷ. ಶೀತ ಅಂದ್ರೆ ನೀವು ಎಲ್ಲಾ ಒಂದೇ ತರ ಅನ್ಕೋಬೇಡಿ. ನೀವು ಅವಳಿಗೆ ಯಾವಾಗಾದ್ರೂ ಆಗಲಿ ಗಂಟಲ್ ಸ್ವಲ್ಪ ಸಮಸ್ಯೆ ಇದೆ, ಮೂಗಲ್ ಸಮಸ್ಯೆ ಇದೆ ಅಂತ ಕೇಳ್ಪಟ್ಟಿದ್ದೀರಾ ಅಂತ ಕೇಳ್ತೀನಿ. ಸ್ವಲ್ಪ ಅವಾಗ ಸ್ವಲ್ಪ ವಾಯ್ಸ್ ಚೇಂಜ್ ಆಗುತ್ತೆ. ನೀವು ಅದಕ್ಕೆ ಬೇರೆ ಕಾರಣಗಳು ಕೊಟ್ಕೊಂಡಿದ್ದೀರಾ. ಅವಳು ಸಡನ್ ಕೋಪ ಮಾಡ್ಕೊಳ್ಳೋದು, ಸಡನ್ ಆಗಿ ದುಡುಕೋದು, ಇದು ಮುಖ್ಯವಾದ ಅಭ್ಯಾಸ ಇದೆ ಅವಳಲ್ಲಿ. ಸಡನ್ ಆಗಿ ದುಡುಕೋದು, ತನ್ನದೇ ಆದ ರೀತಿ ದುಡುಕೋದು. ಇಲ್ಲ, ನಾನು ಮಾಡೇ ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ರೆ ಆತುರದ ಸ್ವಭಾವ ಇದೆ ಅಂತ ಒಪ್ಕೋತೀರಾ? ಅಲ್ಲಲ್ಲ, ಸ್ಟೆಪ್ ತಗೊಳ್ಳೋದ್ರಲ್ಲಿ, ನಿರ್ಧಾರ ತಗೊಳ್ಳೋದ್ರಲ್ಲಿ ಸ್ವಲ್ಪ ಆತರ ಮಾಡ್ತಾಳೆ ಅಂತ ನಾನು ಹೇಳ್ತಾ ಇರೋದು. ನಿರ್ಧಾರ ಕೇಳಿ, ಅಪ್ಪ ಅಮ್ಮನ್ನ ಕೇಳಿ ನಿರ್ಧಾರ ತಗೋಬೇಕು ಅನ್ನೋದಿಲ್ಲ, ತನ್ನದೇ ನಿರ್ಧಾರ ಮಾಡಕ್ ಹೋಗ್ತಾಳೆ. ನಿರ್ಧಾರ ತಗೊಂಡು ಆಮೇಲೆ ಅಮ್ಮ ಅಪ್ಪಂಗೆ ಹೇಳ್ತಾಳೆ. ಅದನ್ನೇ ಹೇಳ್ತಾ ಇರೋದು. ನಾಳೆ ಇದೇ ತರ ಅಕಸ್ಮಾತ್ ಜನರಲ್ ಆಗಿ ಹೇಳೋದಾದ್ರೆ, ಐ ಲವ್ ಯು ಅನ್ನೋದು ಬೋರ್ಡ್ ಬಂದಾಗ ನಿರ್ಧಾರ ಯಾರ್ದಾಗಿರುತ್ತೆ ಅಂತ ನೀವು ಯೋಚನೆ ಮಾಡ್ಕೋಬೇಕು. ಎಲ್ಲಾನು ಅವಳೇ ಡಿಸೈಡ್ ಮಾಡ್ಕೊಂಬಿಟ್ಟು ಆಮೇಲೆ ಹೇಳ್ತಾಳೆ ಗುರುಗಳೇ ಅಪ್ಪ ಅಮ್ಮಂಗೆ. ಹೋಗ್ಲಿ ಬಿಡಿ, ನೀವು ಅರ್ಥ ಆಗಲಿಲ್ಲ. ಆದ್ರೆ ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭರಣಿ ನಕ್ಷತ್ರದ ಒಬ್ಬಳುಗಳು, ಆರಿದ್ರಾ ನಕ್ಷತ್ರದ 2 ಮಕ್ಕಳು ನೀವು ಪಡ್ಕೊಂಡಿದ್ದೀರಾ. ನೀವು ಆ ಮಕ್ಕಳ ನಕ್ಷತ್ರದಲ್ಲಿ ಆಗಿರತಕ್ಕಂತಹ ಸತ್ಯ ಏನು ಅಂದ್ರೆ, ಅವಳಲ್ಲಿ ಇರ್ತಕ್ಕಂತಹ ರೀತಿಯಲ್ಲೂ ಕೂಡ ಕುತ್ತಿಗೆ ಭಾಗ ನಿದ್ದೆಯಲ್ಲಿ ಸ್ವಲ್ಪ ಕಷ್ಟಪಟ್ಟು ನಿದ್ದೆ ಮಾಡ್ತಾಳೆ ಮೊದಲನೇವಳು. ಇವಳಿಗೂ ಕೂಡ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾಳೆ. 2 ಮಕ್ಕಳಿಗೂ ಉಸಿರಾಟ, ನಿದ್ರಾಕ್ರಮ ಚೆನ್ನಾಗಿಲ್ಲ. ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಅಂತಕ್ಕಂತಹದ್ದು, ಕೋಪ ಬರೋದು, ಬೇಜಾರು ಮಾಡ್ಕೊಳ್ಳುವಂತಕ್ಕಂಥದ್ದು ಇಬ್ಬರಿಗೂ ತುಂಬಾ ತುಂಬಾ ಹತ್ತಿರದಲ್ಲಿರುತ್ತೆ. ಅದರಲ್ಲೂ ನಿಮ್ಮ ಮಗಳಿಗೆ, ಮೊದಲನೇ ಮಗಳು ಮದುವೆ ಮಾಡಿದ್ದೀರಾ, ಸ್ವಲ್ಪ ನೀವು ಅವ್ರಿಗೆ ಮಾಹಿತಿ ಕೊಡಬೇಕು. ನೋಡಮ್ಮ, ದುಡುಕಬೇಡ, ಸಡನ್ ಆಗಿ ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಸ್ವಲ್ಪ ಹೇಳ್ತಾ ಇರ್ಬೇಕು ನೀವು ದೊಡ್ಡೊಳಗೆ. ತಿರುಗಿ ಬಿತ್ತು ಅಂದ್ರೆ ಓಡೋಗ್ಬಿಡ್ತಾನೆ ಗಂಡ. ಅಯ್ಯೋಯ್ಯಪ್ಪ, ಈ ಮಟ್ಟಕ್ಕೆ ಆಡ್ತಾಳಲ್ಲ ಇವಳು ಅಂತ ಅಷ್ಟೊಂದು ಐಪಿಚ್ಕೊಂಡು ಹೋಗುತ್ತೆ ಅವಳು. ಆರಿದ್ರಾ ನಕ್ಷತ್ರ. ಅವಳು ಹೇಳ್ದಂಗೆ ಕೇಳಿದ್ರೆ ಸಂಸಾರ, ಇಲ್ಲ ಅಂದ್ರೆ ನಮೋ ವೆಂಕಟೇಶ. ಇದೆಲ್ಲ ಸರಿ ಮಾಡದೆ ಮದುವೆ ಮಾಡಿದ್ದೀರಲ್ಲ, ಯೋಚನೆ ಮಾಡಿ ಸ್ವಲ್ಪ. ಮಕ್ಕಳ ತಲೆ ಮೇಲೆ ಎಂತಹ ದೊಡ್ಡ ಒಂದು ಭಾರ ಹಾಕಿದ್ದೀರ ತಂದೆ ತಾಯಿಯಾಗಿ ಇದ್ಕೊಂಡು ಲೆಕ್ಕ ಹಾಕೊಳ್ಳಿ. ಆರಿದ್ರಾ ನಕ್ಷತ್ರದ ಮಗು ಹುಟ್ಟಿದ್ರೆ ಮದುವೆ ದಾಂಪತ್ಯ ಚೆನ್ನಾಗಿದೆಯಾ, ಮನಸ್ಸು ಚೆನ್ನಾಗಿದೆಯಾ, ನಿದ್ದೆ ಚೆನ್ನಾಗಿದೆಯಾ, ಉಸಿರಾಟ ಚೆನ್ನಾಗಿದೆಯಾ ಗಮನಿಸ್ಬೇಕು ಅಂತ ಗೊತ್ತಾಗ್ಲಿಲ್ವಾ ಅಮ್ಮ ನಿಮ್ಗೆ? ಮದ್ವೆ ಆದ್ಮೇಲೆ ಚೆನ್ನಾಗಿದೆ ಗುರುಗಳಿಗೆ, ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಹೊಂದ್ಕೊಂಡು ಹೋಗಿದ್ದಾಳೆ. ಇಬ್ರು ಅಲ್ಲೆಲ್ಲ ಹೊಂದ್ಕೊಂಡು ಹೋಗ್ಲಿ, ಫೋನ್ ಬರುತ್ತಲ್ಲ ಅವಾಗ ಗೊತ್ತಾಗತ್ತೆ ನಿಮ್ಗೆ. ಹೊಂದ್ಕೊಂಡು ಹೋಗ್ಲಿ. ನೀವು ಅನ್ಕೊಂಡಷ್ಟು ಮಟ್ಟಕ್ಕೆ ಆರಿದ್ರಾ ನಕ್ಷತ್ರದಲ್ಲಿ ಹೊಂದಾಣಿಕೆ ಸ್ವಲ್ಪ ಕಷ್ಟ ಇರುತ್ತೆ. ಆದ್ರೆ ಯೋಚನೆ ಮಾಡೋದಲ್ಲ, ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದೀನಿ ನಿಮ್ಗಷ್ಟೇ. ಗಂಡ ವಿಶಾಖ ನಕ್ಷತ್ರ. ಅದ್ ಬಿಡಿ, ಅದ್ರ ವಿಷಯ ಬೇಡ. ಮದುವೆ ಆದ್ಮೇಲೆ ಅವೆರಡು ಮ್ಯಾಚ್ ಮಾಡಕ್ ಹೋಗ್ಬಾರ್ದು. ಈಗ ಲಿಖಿತದ್ದು ನನಗೆ ಸಮಸ್ಯೆ ಆಗಿದೆ. ಅಲ್ಲ, ಸಮಸ್ಯೆ ಅಲ್ಲ, ನಾನು ಇಷ್ಟೊತ್ತವರೆಗೂ ಹೇಳಿದ್ದೀನಿ ನಿಮ್ಗೆ. ಮೊದಲು ಮಕ್ಕಳದು है
ಯಾಕೆ ಅಂದರೆ ನಿಮ್ಮ ಯಜಮಾನ್ರದ್ದು ಎಲ್ಲ ಫಾರಿನ್ ಸ್ಟೈಲು. ಏನು ಅಂದರೆ ಅವ್ರಿಷ್ಟ ಬಂದಾಗ ಊಟ, ಅವ್ರಿಷ್ಟ ಬಂದಂಗೆ ನಿದ್ದೆ, ಅವ್ರಿಷ್ಟ ಬಂದಂಗೆ ನಡತೆ. ಹೌದ್ ತಾನೆ? ಇಲ್ಲ ಗುರುಗಳೇ, ಕರೆಕ್ಟ್ ಟೈಮ್ ಅವ್ರದ್ದು, ಹಳ್ಳಿಯವರು ತುಂಬಾ ಒಂದ್ ನಿಮಿಷ ಫಾಲೋ ಮಾಡ್ತಾರೆ. ರಾತ್ರಿ ಊಟ ಎಷ್ಟೊತ್ಕಮ್ಮ? ಗುರುಗಳು 8 ಗಂಟೆಗೆ ಮಾಡಿ 10 ಗಂಟೆ ಕರೆಕ್ಟ್ ಆಗಿ ಮಲಗ್ ಬಿಡ್ತಾರೆ. ಸರಿ, ರಾತ್ರಿ ಊಟ ಸರಿನಾ? ಹಾ, ಚೆನ್ನಾಗೇ ಮಾಡ್ತಾರೆ ಗುರುಗಳ. ರಾತ್ರಿ ಊಟ ಮಾಡೋ ಆರೋಗ್ಯ ಸರಿನಾ ಅಂತ ಕೇಳ್ತಾ ಇರೋದು. ಆ ರಾತ್ರಿ ಊಟ ಮಾಡೋರಿಗೆ ಆರೋಗ್ಯ ಚೆನ್ನಾಗಿರುತ್ತಾ? ಮಕ್ಕಳು ಹುಟ್ಟೋ ಮಕ್ಕಳಲ್ಲಿ ಬಂದಿರುತ್ತದು. ಸೂರ್ಯ ಯಾವ ಕಾರಣಕ್ಕೂ ಮುಳುಗೋ ಸಮಯದಲ್ಲಿ ಅಲ್ಲ, ಹೋಗ್ಲಿ ಚೆನ್ನಾಗಿರ್ಲಿ, ನಾನು ಹೇಳ್ತಾ ಇರೋದು ಮಕ್ಕಳಲ್ಲಿ ಅಭಿವೃದ್ಧಿ ಆರೋಗ್ಯ ಯಾಕೆ ಬರಲ್ಲ ಅಂದ್ರೆ ತಂದೆ ತಾಯಿಯಲ್ಲಿ ನಡ್ಕೊಂಡ್ ಬಂದಿರತಕ್ಕಂತಹ ಡಿಸಿಪ್ಲಿನ್, ಊಟದ ಸಮಯ ಅಂತಕ್ಕಂಥದ್ದು ರಾತ್ರಿ ಊಟ ಪ್ರಪಂಚದಲ್ಲಿ ಇಲ್ಲ, ಸಂಜೆ ಇರೋದು. ಅದಕ್ಕೆ ಆರಿದ್ರ ನಕ್ಷತ್ರದ ಮಗು ಮತ್ತೆ ಇನ್ನೊಂದು ನಕ್ಷತ್ರ ಮಗು ಭರಣಿ ನಕ್ಷತ್ರ. ನೀವು ಏನು ಊಟ ಮಾಡ್ತೀರಾ, ನೀವೇನ್ ಮಲಗ್ತೀರಾ, ನೀವ್ ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿರ್ತೀರಾ ಅದರ ಮೇಲೆ ಹೊಟ್ಟೆ ಹುಟ್ಟೋ ಮಕ್ಕಳು ಬರೋದು. ಅರ್ಥ ಆಯ್ತಾ ನಿಮ್ಗೆ? ನನ್ನ ಗಂಡನ ಮನೆಯಲ್ಲಿ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ ಗುರುಗಳೇ. ಮಲಗೋದು, ಹೇಳೋದು ಎಲ್ಲ ಕಟ್ನಿಟ್ಟೆ ತುಂಬಾ ಗುರುಗಳಲ್ಲಿ. ಹಾಗಿದ್ಮೇಲೆ ಈ ನಕ್ಷತ್ರ ಯಾಕೆ ಬಂತು? ನಿಮ್ಮ ಭರಣಿ ನಕ್ಷತ್ರದ ಹುಡುಗಿಗೆ ಸುಸ್ತು ಅಂತ ಬಂತು ಅಂದ್ರೆ ಯಾಕೆ ಬಂತಂಗಾದ್ರೆ? ಆ ವಯಸ್ಸಿಗೆ ಸುಸ್ತು ಬೇಕಾ? ಯೋಚನೆ ಮಾಡಿ. ಸುಸ್ತು ಏನಕ್ಕೆ ಬಂತಲ್ಲಿ? ಮಗುನಲ್ಲಿ ಯಾಕೆ ಬಂತು? ಮಾತ್ರ ತುಂಬಾ ಇಂಟ್ರೆಸ್ಟ್, ಚೆನ್ನಾಗಿ ಓದ್ತಾಳೆ. ಸುಸ್ತು ಸ್ವಲ್ಪ ತುಂಬಾನೇ. ಸಂತೋಷ. ಏನು ಮಾಡಕ್ಕಾಗಲ್ಲ, ನಿಮ್ಗೆ ಅರ್ಥನೇ ಆಗ್ಲಿಲ್ಲ. ಯಾಕೆಂದ್ರೆ ಮಕ್ಕಳ ದೇಹವನ್ನ ಮೊದಲು ದೇಹದ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳಿ ಇಷ್ಟೊತ್ತು ಮಾತಾಡದೆ. ಆದ್ರೂ ಚೆನ್ನಾಗಿ ಓದ್ತಾಳೆ, ಓದಿಸಿ, ತೊಂದರೆ ಇಲ್ಲ. ಆದ್ರೆ ಯಾವುದೇ ತಂದೆ ತಾಯಿಗಳು ಮಕ್ಕಳ ದೇಹವನ್ನ ಆರೋಗ್ಯವನ್ನ ಗುರುತಿಸ್ಬೇಕಾದದ್ದು ಅಪ್ಪ ಅಮ್ಮನ ಧರ್ಮ. ಅದನ್ನು ಮುಚ್ಚಿಟ್ಬಿಟ್ಟು ತುಂಬಾ ಫಾಸ್ಟ್ ಆಗವಳೆ, ತುಂಬಾ ಚೆನ್ನಾಗವಳೆ ಅಂತ ಅನ್ಕೊಂಡಿದ್ರೆ ಅದು ವಿಚಿತ್ರವಾಗಿ ವರ್ತನೆ ಮಾಡಿದಾಗ ಆ ಕುತ್ಕೊಂಡು ಹತ್ರ ಪ್ರಯೋಜನಕ್ಕೆ ಬರಲ್ಲ. ಯಾವುದೇ ಪದಾರ್ಥಗಳನ್ನ ಗುರುತಿಸ್ಬೇಕು. ಯಾವುದೇ ಪದಾರ್ಥಗಳನ್ನ ಗುರುತಿಸಿ ಫಸ್ಟ್ ಅಭ್ಯಾಸ ಇಟ್ಕೊಳ್ಳಿ. ಮೊಬೈಲ್ ತಗೋತೀರಾ, ಕಂಪನಿ ಕೇಳ್ತೀರಾ. ಗಾಡಿ ತಗೋತೀರಾ, ಕಂಪನಿ ಕೇಳ್ತೀರಾ. ಮಕ್ಕಳು ಹುಟ್ಟದ ಕಂಪನಿ ಯಾವುದು ತಿಳ್ಕೊಬೇಕಾ ಬೇಡವಾ? ಪ್ರಯತ್ನ ಮಾಡಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಷ್ಟೇ. ಯೋಚನೆ ಮಾಡೋದಲ್ಲ, ಭಯ ಬೀಳೋದಲ್ಲ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಯಶಸ್ವಿನಿ, ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ರವಿಚಂದ್ರ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ರವಿಚಂದ್ರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರವನ್ನ ತಿಳಿಸಿ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿಮ್ಮ, ಹೇಳಪ್ಪ. ನಮಸ್ಕಾರ. ನಂದು ಮೇಷರಾಶಿ ಭರಣಿ ನಕ್ಷತ್ರ ಬರುತ್ತೆ. ಎಷ್ಟು ವಯಸ್ಸು? 49 ಗುರುಗಳೇ. ಓಕೆ, ಏನ್ ಕೇಳ್ಬೇಕು ಅಂತ ಅಣ್ಣ? ಅದು ನಮ್ಗೆ ಆರೋಗ್ಯನೂ ಒಂದೊಂದ್ಸಲಿ ಸರಿ ಇಲ್ಲ. ಆಮೇಲೆ ಉದ್ಯೋಗನೂ ಸ್ವಲ್ಪ ಇದಾಗ್ತಾ ಇದೆ, ಏರುಪೇರು ಆಗ್ತಾ ಇದೆ. ಅದಷ್ಟೇ, ಎರಡೇ ಮುಖ್ಯ ಇದ್ದಿದ್ದು. ಇದು ಎರಡನೇ ಸಲ ಕರೆ ಮಾಡಿರೋದಾ? ಇಲ್ಲ ಗುರುಗಳೇ, ಇದೇ ಫಸ್ಟ್ ಟೈಮ್ ನಂದು. ಯಾವ ಊರು ನಿಮ್ದು? ಬೆಂಗಳೂರು, ಜಾಲ ವಿಲೇಜ್ ಗುರುಗಳೇ. ಏನು ಓದಿದ್ದೀರಾ? ನಂದು MSc ಮಾಡಿದ್ದೀನಿ, IT. ಓಕೆ, ಮದುವೆ ಆಗಿ ಈಗ 12 ವರ್ಷ ಆಗಿದೆ. ಓಕೆ, ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆ ಎಕ್ಸ್ಪೈರ್ಡ್ ಆಗಿದ್ದಾರೆ, ಬಟ್ ಊರಲ್ಲಿದ್ದಾರೆ ಗುರುಗಳೇ. ನಿಮ್ಮ ತಂದೆ ಊರಲ್ಲಿದ್ದಾರಾ? ಇಲ್ಲ ಗುರುಗಳು, ಎಕ್ಸ್ಪೈರ್ಡ್ ಆಗಿದ್ದಾರೆ. ಎಷ್ಟು ವರ್ಷ ಆಯ್ತು? ಆಯ್ತು, 4 ವರ್ಷ ಆಯ್ತು ಗುರುಗಳೇ. ಏನಾಗಿತ್ತು ಅಪ್ಪಂಗೆ? ಏನಿಲ್ಲ ಗುರುಗಳೇ, ಅದು ಕೋವಿಡ್ ಇದ್ರ ಮಧ್ಯದಲ್ಲಿ ಹೋಗಿದ್ದದು ಸ್ವಲ್ಪ. ಓಕೆ, ಕೋವಿಡ್ ಅಲ್ಲಿ ಹೋಗಿದ್ದು ನಿಮ್ಗೆ ಸರಿ ಅನ್ನಿಸ್ತಾ, ಬೇಜಾರಾಯ್ತಾ? ಬೇಜಾರಾಯ್ತು ಗುರುಗಳೇ, ಏನ್ ಮಾಡ್ತೀರಾ, ಅದು ಸಮಯ ಹಂಗಿತ್ತಲ್ಲ, ಅದೊಂದು ಪ್ರಾಬ್ಲಮ್. ಓಕೆ, ಅದನ್ನ ನಿಮ್ಮ ವಶಕ್ಕೆ ಕೊಟ್ರ, ಅವರೇ ಮುಗಿಸಿದ್ರ ಗೌರ್ಮೆಂಟ್ನವರೇ? ಇಲ್ಲ, ನಮ್ಮ ಹತ್ರನೇ ಇದ್ದು. 2021ಗೆ ಬಂದಾಗ ಕೊಟ್ಟಿದ್ದು ಗುರುಗಳೇ, ಇಂಜೆಕ್ಷನ್ ಆದ್ಮೇಲೆ. ಓಕೆ, ಅವ್ರನ್ನ ಎಲ್ಲಿ ಸಂಸ್ಕಾರ ಮಾಡಿದ್ರಿ? ಮಾಮೂಲಿ ಅಂತ ಸಂಸ್ಕಾರ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ವಿ. ಅಲ್ಲ, ಎಲ್ಲಿ ಜಾಗ ಯಾವುದು? ಜಮೀನಾ, ಸ್ಮಶಾನನ? ಇಲ್ಲ, ಸ್ಮಶಾನದಲ್ಲಿ. ಓಕೆ, ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ ಮಕ್ಕಳು. ನೀವು ಮೊದಲನೇವರಾ? ನಾನ್ ಮೊದಲೇ ಒಂದು. ಓಕೆ, ನಿಮ್ಮ ತಂದೆಗೆ ಎಷ್ಟು ದಿನಕ್ಕೆ ಮಾಡಿದ್ರಿ ಕಾರ್ಯ? ನಾವು 11 ದಿನಕ್ಕೆ ಮಾಡಿದ್ವಿ. ಮನೆಯಲ್ಲಿ ಫೋಟೋ ಇಟ್ಬಿಟ್ಟು? ಇಲ್ಲ ಗುರುಗಳೇ, ಮನೆಯಲ್ಲಿ ಫೋಟೋ ಇಷ್ಟೇ ಮಾಡಿದ್ದು. ಹೌದು ಗುರುಗಳೇ. ಅದೇ ಎಲ್ಲ ಮಾಡಿದ್ದು ಎಡೆ ಮುಂದೆ ಹಾಕ್ಬಿಟ್ಟು ಊಟ ಮಾಡೋದು? ಇಲ್ಲ ಗುರುಗಳೇ, ಅದು ಮಾಮೂಲಿ ಅರ್ಪಿಸ್ಬಿಟ್ಟು ಗೋವುಗೆ. ಆಮೇಲೆ ನಾವು ತಗೊಂಡಿದ್ದು ಗುರುಗಳೇ. ಓಕೆ, ಇದು ನಿಮ್ಮ ತಂದೆ ಇದ್ದಾಗಲೂ ಇದೇ ಮಾಡ್ತಾ ಇದ್ದಿದ್ದ ಎಲ್ರಿಗೂ ವರ್ಷಕ್ಕೊಂದ್ಸಲ? ಇಲ್ಲ ಗುರುಗಳೇ, ನಮ್ಮ ತಂದೆ ಇದ್ದಾಗ ಮಾಡ್ತಾ ಇರ್ಲಿಲ್ಲ. ಓಕೆ, ಈಗ ಮಾತ್ರ ಮಾಡ್ತಾ ಇದ್ವಿ. ವಿಚಾರ ಏನು ಅಂತ ಇಷ್ಟೆಲ್ಲ ಏನಕ್ಕೆ ಕೇಳಿದೆ ಅಂದ್ರೆ, ಆಯ್ತು ಗುರುಗಳೇ.
ಸಂಪಾದನೆ ಮಾಡಿದ್ದು ಉಳಿಬೇಕು ಒಂದು, ಗುರುಗಳೇ. ಸಂಪಾದನೆ ಆಗಕ್ಕೆ ದಾರಿ ಸಿಗಬೇಕು, ಸಿಗಲ್ಲ. ಹೌದಾ ಗುರುಗಳೇ? ಸಿಕ್ಕಿದ್ರು ಉಳಿಯಲ್ಲ. ಓಕೆ, ಆಯ್ತು. ಒಂದು ಕಡೆ ಸ್ಥಿಮಿತವಾಗಿ ಯಾವುದೇ ಕಾರಣಕ್ಕೂ ಕುಟುಂಬದಲ್ಲಿ ನೆಮ್ಮದಿಯಾಗಿ ನಾವು ಇದೀವಿ ಅಂತ ಹೇಳ್ಕೊಳಕ್ ಆಗಲ್ಲ. ಅದು ಕರೆಕ್ಟ್ ಸರ್, ಸತ್ಯ ಗುರುಗಳೇ ನೀವು ಹೇಳ್ತಾರೆ. ಇದರ ಮೂಲ ಅರ್ಥ ಏನು ಅಂದ್ರೆ ಅಲೆಮಾರಿ ಜೀವನ ಅಂದ್ರೆ ಎಲ್ಲ ಅದಕ್ಕೆ ಹುಡ್ಕೊಂಡು ಹೋಗೋದು, ಕಾಯ್ಕೊಳ್ಳೋದು, ಇಷ್ಟೇ ನಿಮ್ ಕುಟುಂಬದ ಇತಿಹಾಸ. ಹೌದು ಗುರುಗಳೇ. ಯಾಕೆ ಅಂದ್ರೆ ನಿಮ್ಮ ಅಪ್ಪ ಅವರಪ್ಪನಿಗೂ ಏನು ಮಾಡಿಲ್ಲ, ಅವರಪ್ಪ ಅವರಪ್ಪನಿಗೂ ಏನು ಮಾಡಿಲ್ಲ. ಈಗಲೂ ನೀವೇನ್ ಮಾಡ್ತಾ ಇದ್ದೀರಾ, ಕುಕ್ಕೆ ದಬ್ಬಾಕೋ ಕೆಲಸ ಮಾಡ್ತಾ ಇದ್ದೀರಾ. ಎಡೆ ಇಕ್ಬಿಟ್ಟು ಫೋಟೋ ಮುಂದೆ ಎಲ್ಲ ಸುರಿದ್ಬಿಟ್ಟು ತಿನ್ಕೊಂಡೋಗಪ್ಪ ಅಂತ ಹೇಳ್ತಾ ಇದ್ದೀರಾ. ಸರಿನಾ ಇದು? ಅದು ಆಚಾರ ಎಲ್ಲ ಮನೆಯಿಂದ ಮಾಡ್ಕೊಂಡ್ ಬಂದಿರೋರು ಗುರುಗಳು, ಕೇಳ್ಕೊಂಡು ಮಾಡಿದ್ ನಾವು. ಅಲ್ಲ, ಒಂದು ವಿಷಯ ನೀವು ಓದಿದ್ದೀರಾ, ನಾನು ಒಂದು ಮಾತು ಹೇಳ್ತೀನಿ. ಆ ಕಾಲದಿಂದ ಮಾಡ್ಕೊಂಡು ಬಂದ್ರು ಅಂತ ಹೇಳಿದ ಮೇಲೆ ಅವ್ರು ಕರೆಕ್ಟಾಗಿ ಎಲ್ಲ ನಡ್ಕೊಂಡು ಬಂದು ಚೆನ್ನಾಗಿದ್ರೆ ನೀವು ಮಾಡಿ. ಅವರು ಸರಿಯಾದ ರಸ್ತೆಯಲ್ಲಿ ಬರಕ್ಕೆ ಆಗಿಲ್ಲ, ಅವರೇ ನೊಂದ್ಕೊಂಡು ಮಾಡ್ಕೊಂಡು ಸಿಕ್ಕಾಬಡೆ ಕಷ್ಟಪಟ್ಟು ಬರ್ತಾರೆ, ನೀವು ಅದೇ ರಸ್ತೆಲಿ ಹೋಗ್ತೀರಾ? ತಪ್ಪು ಒಪ್ಕೊಂತೀನಿ ಗುರುಗಳೇ, ಅದು ತಿದ್ದಕ್ ಕೊಡಕ್ಕೆ ಯಾರು ಕೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಅಂತ. ಅಲ್ಲ, ನೀವೆಲ್ಲೋ ಕುತ್ಕೊಂಡಲ್ಲ, ಇದನ್ನ ತಿಳ್ಕೊಬೇಕು ಫಸ್ಟ್. ನಮ್ಮಪ್ಪ ಈ ರೀತಿ ಯಾವ ಕಾರಣಕ್ಕೂ ದುರ್ಮರಣ, ಯಾವುದೇ ಕರೋನಾದಲ್ಲಿ ಯಾರೆಲ್ಲ ಸತ್ರು ಅವರೆಲ್ಲ ದುರ್ಮರಣ ಅಂದ್ರೆ ಕುಟುಂಬಕ್ಕೆ ಎಡೆ ಹಾಕೋರು ಮನೆಯಲ್ಲಿ ಇರತಕ್ಕಂಥವ್ರೆ ಎಲ್ಲ ಕರೋನಾ ಬಂದಿದ್ದು ಕರೋನಾದಲ್ಲಿ ಸತ್ತೋರು. ಅದಕ್ಕೆ ಎಷ್ಟೋ ಜನ JCP ತಗೊಂಡು ಉಳಿಸಿದ್ರು. ಮುಟ್ಲಿಲ್ಲ, ಪೂಜೆ ಮಾಡಲಿಲ್ಲ, ಸ್ನಾನ ಮಾಡಲಿಲ್ಲ. ಇವೆಲ್ಲವೂ ಎಲ್ಲಿದು ಅಂದ್ರೆ ಈ ಸೆಕ್ಷನ್ದೆ. ಎಡೆ ಹಾಕೋರ್ ಮನೆಯಲ್ಲ ನಡೆಯೋದೇ ಇದು. ಸ್ಟ್ರೋಕ್ ಆಗೋದು, ಕರೋನಾ ಬರೋದು, ಕ್ಯಾನ್ಸರ್ ಬರೋದು, ಇವೆಲ್ಲವೂ ಕೂಡ ಎಡೆ ಹಾಕೋರ್ ಮನೇಲೇ ಬರೋದು. ಈಗ ಲೆಕ್ಕ ಹಾಕಿದ್ರೆ ಎಲ್ಲರೂ ಮನೇಲಿ ಒಬ್ಬೊಬ್ರು ಇದ್ದಾರೆ. ಅದಿನ್ನೂ ಕರೆಕ್ಟಾಗಿ ಚೆಕಪ್ ಮಾಡಿದ್ರೆ ಗೊತ್ತಾಗುತ್ತೆ. ಚೆಕಪ್ ಮಾಡಿಲ್ಲ, ಸದ್ಯ ಹೆಂಗೋ ಪ್ರಾವಿಷನ್ ಬಿಟ್ಟಿದ್ದಾರೆ. ಓಕೆ, ಇದು ಫಸ್ಟ್ ನೀವು ತಿಳ್ಕೋಬೇಕು. ನಮ್ಮ ಅಪ್ಪನಿಗೆ ಯಾವ ಥರ ಕ್ರಮ ಮಾಡಬೇಕು, ಅವರಪ್ಪನಿಗೆ ಏನು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೆ ಅಣ್ಣ ನಿನ್ಗೆ ಏನು ಅಂತಿದೆಯೋ ಆಟೋಮೆಟಿಕ್ ಸಿಕ್ಕತ್ತೆ. ಅದು ಪ್ರಯತ್ನ ಮಾಡಿ ತಿಳ್ಕೊಂಡು ಸರಿಯಾಗಿ ಮಾಡು. ಅದು ಯಾರನ್ನೋ ಕೇಳ್ಬಿಟ್ಟು ಅರ್ಜೆಂಟ್ಗೆ ಏನು ಮಾಡ್ಕೊಳಕ್ ಹೋಗ್ಬೇಡ. ಯಾವ ತರ ಮಾಡ್ಬೇಕು ಅನ್ನೋದೇನಾದ್ರು ಅಲ್ಲ, ಕಾರ್ಯಕ್ರಮದಲ್ಲಿ ನಾನು ಕೂತ್ಕೊಂಡು ಮಾತಾಡಕ್ಕಾಗತ್ತಾ? ನೀನ್ ಎಷ್ಟು ಸೋಮಾರಿ ತಂದಿದ್ಯಾ ಲೆಕ್ಕ ಹಾಕೋ. ಎಲ್ಲ ಇಲ್ಲೇ ಮುಗಿಸ್ಕೊಂಬಿಡೋಣ ಅಂತ ಮಾಡ್ತೀಯಲ್ಲ, ತಪ್ಪಲ್ವಾ ಇದು? ಆಯ್ತಲ್ಲ, ಇವಾಗ ಅಂದ್ರೆ ಅದೇನಿತ್ತು ಅದಕ್ಕೋಸ್ಕರ ಅಷ್ಟೇ ಕೇಳ್ಕೊಂತಿದ್ರಿ ಗುರುಗಳು, ಇನ್ನೇನಾರು. ಅಲ್ಲಲ್ಲ, ಒಂದ್ ನಿಮಿಷ, ಮಾಧ್ಯಮದಲ್ಲಿ ಕೂತ್ಕೊಳ್ಳೋದಲ್ಲ. ನಿನ್ ಕುಂಡ್ಲಿ ಏನೋ, ನೀನು ಹುಟ್ಟಿದ್ದೇನೋ, ನಿಮ್ ಕುಟುಂಬದವ್ರು ಹುಟ್ಟಿದ್ದೇನೋ, ನಿಮ್ ತಂದೆ ಹೋಗಿರ್ತಕ್ಕಂಥ ಕಾರಣಕ್ಕೆಲ್ಲ ಏನು, ಇದೆಲ್ಲ ತಿಳ್ಕೊಂಡು ಮಾಡೋದು. ಇಲ್ಲಿ ಕೂತ್ಕೊಂಡು ನಾನು ಹೇಳಕ್ ಹೋದ್ರೆ 3 ಗಂಟೆ ಟೈಮ್ ಆಗತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಪ್ಪ, ಒಳ್ಳೇದಾಗ್ಲಿ. ಧನ್ಯವಾದಗಳು ರವಿಚಂದ್ರ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಇನ್ನು ತಿಳಿಸ್ಕೊಡ್ತಾ ಇದ್ರಿ, ಇನ್ನು ಮಲಗೋದಕ್ಕೆ ನಮ್ಮ ಸಿದ್ಧತೆಗಳು ಯಾವ ರೀತಿಯಾಗಿ ಇರಬೇಕು ಅನ್ನೋದಾಗಿ ಮುಂದುವರಿಸ್ತಾ. ಅದ್ಭುತವಾದ ಪವಾಡವಾದ ಒಂದು ವಿಚಾರ ಇದು. ಏನಂದ್ರೆ ಸಿದ್ಧತೆ, ಮಲಗುವುದಕ್ಕೆ ಸಿದ್ಧತೆ. ಈಗ 3 ಗಂಟೆ ನಂತರ ಕಾಫಿ ಟೀ ಬೇಡ, ಗುಡ್ ಬಾಯ್ ಅಂತ ಮೊದಲನೇ ವಿಚಾರ ಹೇಳಿದೆ. ಹೌದು. ಎರಡನೇ ವಿಷಯಕ್ಕೆ ಬಂದ್ರೆ, ನಾವು ಸಂಜೆ ಊಟ ಮಾಡ್ತಕ್ಕಂತಹ ಒಂದು ವಿಚಾರ ಇವತ್ತು ಹೊಸದಲ್ಲ ಇದು, ಅಥವಾ ನಾನೇನು ಆರ್ಡರ್ ಮಾಡ್ತಾ ಇಲ್ಲ. ಹಿಂದಿನ ಕಾಲದವರು 7 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಿದ್ರು ಹಳಬ್ರು. ಅದಕ್ಕೆ ಅಷ್ಟು ಆರೋಗ್ಯವಂತರಾಗಿ ಚೆನ್ನಾಗಿದ್ರು. 10-15 ಮಕ್ಕಳಿದ್ರು ಮನೆಯಲ್ಲಿ, ಅಷ್ಟು ಬಲಶಾಲಿಯಾಗಿದ್ರು ಅವರು. ಈಗ ನಾವು ಅರ್ಧ ರಾತ್ರಿ ಊಟ ಮಾಡ್ತೀವಿ, ಅರ್ಧ ರಾತ್ರಿಯಲ್ಲಿ ಇನ್ನೂ ಎಚ್ಚರಿಕೆಯಿಂದ ಮಾತಾಡ್ತಿರ್ತೀವಿ, ಯೋಚನೆ ಮಾಡ್ತಿರ್ತೀವಿ, ಏನು ಮಾಡೋದು, ಬದುಕಿಂಗ್ ಆಗೋಯ್ತಲ್ಲ ಅಂತ. ಹೌದಾ? ರಾತ್ರಿ ನಾವು ಪ್ರೀತಿಸ್ಬೇಕು. ನಾವು ರಾತ್ರಿನ ಪ್ರೀತಿಸ್ತಾ ಇಲ್ಲ, ಆವಾಗಲೇ ಸೈಕಲ್ ಹೊಡಿತಾ ಇರೋದು. ಡೇನಲ್ಲಿ ಯೋಚನೆ ಮಾಡೋದು, ರಾತ್ರಿಯಲ್ಲಿ ನಿದ್ದೆಗೆಡೋದು. ಇದು ನಾವು ಮಾಡ್ತಿರ್ತಕ್ಕಂಥದ್ದು. ಅದು ಆರ್ಡರ್ ಮಾಡಿ ನಾವು ಹೇಳ್ತಾ ಇರೋದಲ್ಲ, ಇರುವ ಸತ್ಯತೆ. ಎರಡನೇ ವಿಷಯ, ಮೈ ನೋವು ಇರತಕ್ಕಂಥದ್ದು, ಮೈ ತೂಕ ಇರತಕ್ಕಂಥದ್ದು ಒಂದು ವಿಚಾರವನ್ನು ಹೇಳಿದೆ. ಏನ್ ಮಾಡಬೇಕು, ಸಿದ್ಧತೆ ಏನು ನಿದ್ದೆಗೆ ಅಂದ್ರೆ, ಆ ರೀತಿ ಕಂಡು ಬಂದ್ರೆ ಬಿಸಿ ಹಾಲು ಕುಡಿದೆ ಮಲಗಬಾರದು. ಹಾಲು ಕುಡಿದೆ ಯಾರು ಮಲಗ್ಕೋತಾರೆ ದರಿದ್ರತೆಯನ್ನ ಪ್ರಾಪ್ತಿಯಾಗತ್ತೆ. ಹಾಲು ಕುಡಿದೆ ಯಾರು ಮಲಗ್ತಾರೆ ದರಿದ್ರ ಅವರೇ ಏರ್ಕಂಡಂಗೆ. ಇನ್ನು ಅದರಲ್ಲೂ ಗಂಡ ಹೆಂಡತಿ ಹಾಲು ಕುಡಿಲಿಲ್ಲ ಅಂದ್ರೆ ದಾಂಪತ್ಯ ಅರೋಹರ, ಉತ್ತರಕ್ಕೊಂದು ದಕ್ಷಿಣಕ್ಕೊಂದು. ಯಾವ ಕಾರಣಕ್ಕೂ ಮಿಸ್ ಮಾಡದೆ ಹಾಲನ್ನ ಬಳಸಲೇಬೇಕು ಗಂಡ ಹೆಂಡತಿ. ಯಾಕೆ ಅಂದ್ರೆ ಮನಸ್ಸು ನೆಮ್ಮದಿ, ಪ್ರೀತಿ ಜಾಸ್ತಿ ಆಗಬೇಕು. ಒಳ್ಳೆ ನಿದ್ದೆ ಬಂದ್ರೆ ಪ್ರೀತಿ ಜಾಸ್ತಿ ಆಗೋದು. ಇಲ್ಲ ಅಂದ್ರೆ ಸುಸ್ತು ಹತ್ಕೊಂಡ್ರೆ, ಇಲ್ಲ ಗಂಡನಿಗೆ ಸುಸ್ತು, ಇಲ್ಲ ಹೆಂಡತಿಗೆ ಸುಸ್ತು. ಈ ಸುಸ್ತು ಬಂದಾಗ ಪ್ರೀತಿ ಸತ್ತೋಗುತ್ತೆ. ಪ್ರೀತಿ ಮಾಡ್ಬೇಕಾದ್ರೆ ಶಕ್ತಿ ಬೇಕಲ್ಲಮ್ಮ, ಹೌದಾ ಅಲ್ವಾ? ಪ್ರೀತಿ ಮಾಡಬೇಕು, ಆಸೆ ಆಗಲ್ಲ, ಸುಸ್ತು. ಈಗ ಶಾಸ್ತ್ರ ಕೇಳ್ತಿರ್ತಾನೆ ಇದಕ್ಕೆ, ಯಾಕೋ ಹೊಂದಾಣಿಕೆ ಆಯ್ತಾ ಇಲ್ಲ ನೋಡಿ ಅಂತ ಶಾಸ್ತ್ರ ಕೇಳಕ್ ಹೋಗ್ತಾರೆ. ಇಲ್ಲಿ ಶಾಸ್ತ್ರ ಹೇಳೋರಿಗೆ ಹೆಣ್ಣಲ್ಲಿ ವೀಕು, ಗಂಡಲ್ಲಿ ಸುಸ್ತು ಅಂತ ಅವ್ರು ಹೇಳಲ್ಲ, ಯಾಕಂದ್ರೆ ಗೊತ್ತಿಲ್ಲ.
ಅವರು ಅಂಗಾರಕ ಪೂಜೆ ಮಾಡಿಸ್ತಾರೆ. ಸುಸ್ತೋಗುತ್ತಾ ಪೂಜೆ ಮಾಡೋದ್ರಿಂದ? ಅದಕ್ಕೆ ಕ್ಷಣವಾಗಿರ್ತಕ್ಕಂತಹ ಒಂದು ಪರಿಹಾರಕ್ಕೆ ನಾವು ಪೂಜೆ ಯಂತ್ರ ಮಂತ್ರ ಮಾಡೋದು, ಕ್ಷಣಕ್ಕಷ್ಟೇ. ಅದು ಶಾಶ್ವತವಾದ ಪರಿಹಾರ ಅಲ್ಲಿ ಸಿಕ್ಕಲ್ಲ. ಈಗ ನಮ್ಮವ್ರ ಪಾಪ ಕೆಲವರು ಕೂತ್ಕೊಂಡು ಅದನ್ನೇ ಬೋಧನೆ ಮಾಡ್ತಾವ್ರೆ. ಈ ಪೂಜೆ ಮಾಡೋದು ಇದಾಗತ್ತೆ, ಆ ಪೂಜೆ ಮಾಡೋದು ಅದಾಗತ್ತೆ, ಹೌದಾನೆ? ಈ ಬೋಧನೆಗೂ ಇವ್ರು ಕೇಳಿಸ್ಕೊಳ್ಳೋರು ನಮ್ಮ ದೇಶದಲ್ಲಿ ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂತ ಕೇಳೋರು ಹೇಳೋರು ಇಬ್ರು ಅರ್ಥ ಮಾಡ್ಕೊಂಡ್ರೆ ಚಂದ. ಕೇಳ್ಕೊಳ್ಳಿ, ಅವ್ರು ಹೇಳ್ಕೊಳ್ಳಿ, ಆ ವಿಷಯ ಬಿಟ್ಬಿಡೋಣ. ಈಗ ವಿಚಾರಕ್ಕೆ ಬರೋಣ. ಬೆಚ್ಚನೆಯಾಗಿರ್ತಕ್ಕಂಥ ನೀರಿನಲ್ಲಿ ಸ್ನಾನ, ಮಲಗಕ್ಕೆ ಮುಂಚೆ ಸ್ನಾನ ಮಾಡಿ, ಬೆಚ್ಚನೆಯ ನೀರು, ಬಿಸಿ ನೀರಲ್ಲ, ಬಿಸಿ ಹಾಲು ಅಂತ. ಬಿಸಿ ಅಂದರೆ ಸುಡಿಯೋಷ್ಟು ಮಟ್ಟಕ್ಕೆ ಕುಡಿಯೋಕೆ ಆಗದಿರೋಷ್ಟು ಸುಡೋದಲ್ಲ, ಅವ್ರು ತಡ್ಕೊಳ್ಳೋಷ್ಟು ಮಟ್ಟಕ್ಕೆ ಆ ಬಿಸಿ ಹಾಲನ್ನು ಕುಡಿತಕ್ಕಂಥದ್ದು ಒಂದು. ಬೆಚ್ಚನೆಯ ನೀರು ಸ್ನಾನ, ಈ ರೀತಿ ಮಾಡಿ ದಾಂಪತ್ಯದಲ್ಲಿ ಮಲಗಬೇಕಾಗಿರೋದು. ಸರಿಯಾದ ದಾಂಪತ್ಯ ಅಂದರೆ, ಒಳ್ಳೆ ಮಗು ಪಡ್ಕೋಬೇಕಂದ್ರೆ, ನಾವು ನೆಮ್ಮದಿಯಾಗಿ ಆರೋಗ್ಯವಾಗಿರಬೇಕು ಅಂದರೆ, ಸುಸ್ತು ಬರಬಾರ್ದು ಅಂದರೆ, ಗಂಡ ಹೆಂಡತಿ ಇಬ್ಬರೂ ಮಡಿಯಾಗಿ ಶುದ್ಧವಾಗಿ ನೆಮ್ಮದಿಯಾಗಿ ಮಲಗಬೇಕಂದ್ರೆ ಬೆಚ್ಚನೆಯ ನೀರಿನ ಸ್ನಾನ, ಬಿಸಿಯಾದ ಹಾಲನ್ನು ಸೇವನೆ ಮಾಡಿ ಮಲಗಿದಾಗ ತೃಪ್ತಿಕರವಾದ ನಿದ್ದೆ ಬರುತ್ತೆ. ಇಲ್ಲ ಸ್ವಾಮಿ, ನಾವು ಬೆಳಗ್ಗೆ ಮಾತ್ರ ಮಾಡೋದು, ಅದಕ್ಕೆ ನೀವು ಕನ್ಸೆಷನ್ ಮಾಡಿ ಕೈಕಾಲು ಮುಖ ತೊಳ್ಕೊಳ್ಳೋದು ದೇವ್ರು ನಿಮ್ಮ ನಾಚ ಕಳಿಸಲ್ಲ. ನೀನು ಸ್ನಾನ ಮಾಡ್ಕೊಂಡು ಬಂದರೆ ಬಾ ಅಂತ ದೇವ್ರು ಹೇಳಿಲ್ಲ. ವಾಚ್ಮ್ಯಾನ್ ಸ್ನಾನನೇ ಮಾಡಿರಲ್ಲ, ಅಲ್ಲೇ ಕೂತಿರ್ತಾನೆ ಅವನು. ದೇವಸ್ಥಾನದಲ್ಲಿ ವಾಚ್ಮ್ಯಾನ್ ಸ್ನಾನ ಮಾಡಿರ್ತಾನಮ್ಮ? ಇಲ್ಲ. ಅವನ ಆಚೆ ತಗೊಳಕ್ಕಾಗತ್ತಾ? ಅಂದರೆ ಸ್ನಾನ ಮಾಡ್ಕೊಂಡು ಹೋಗೋ ತಪ್ಪು ಅಂತ ಹೇಳ್ತಾ ಇಲ್ಲ. ನಮ್ಮ ಮನಸ್ಸು ಒಂದು ಶುದ್ಧತೆಗಿರೋದು ಮಾಡ್ಕೊಂಡು ಹೋಗೋದು ಸರಿನೇ. ನಿಜ ಆ ನಿದ್ದೆ ದೇವರು ಅಂತ ಒಪ್ಕೊಂಡ್ಬೇಕಾ ಬೇಡವಾ? ಹಾಗಿದ್ಮೇಲೆ ನಾವು ಮಲಗಕ್ಕೆ ಮುಂಚೆ ಸ್ನಾನ ಮಾಡಿ ಮಲಗಿದ್ರೆ ಗಂಟೆ ಏನೋಯ್ತು? ಸ್ವಲ್ಪ ಯೋಚನೆ ಮಾಡೋದು. ಅಂತ ತಲೆ ಬುಯ್ಕೊಳ್ಳೋದು ಅಂದರೆ, ಈಗ ಹೆಂಗಸರು ತಲೆಗೆ ಸ್ನಾನ ಮಾಡಬಾರ್ದು, ಕುತ್ತಿಗೆ ಸ್ನಾನ. ಗಂಡಸರು ತಲೆಗೆ ಮಾಡ್ಬೋದು, ತಪ್ಪಿಲ್ಲ. ಗಂಡಸರು ದಿನಕ್ಕೆ 2 ಸಲ ಮಾಡೋದು ತಪ್ಪಿಲ್ಲ. ಹೆಂಗಸು ಕುತ್ತಿಗೆ ಸ್ನಾನ ಅಷ್ಟೇ ಮಾಡಬೇಕು, ವಾರದಲ್ಲಿ 2 ಸ್ನಾನ ಮಾಡಬೇಕು, ತಲೆ ಸ್ನಾನ. ಇದು ಒಂದು ಕ್ರಮ. ಹೆಣ್ಣಿಗೆ ಕೆಲವು ದಿನ ಹಾಕೊಳ್ತಾನೆ ಇರ್ತಾರೆ, ಗಂಡ ಬೇಗ ಟಿಕೆಟ್ ತಗೊಳ್ತಾರೆ. ದಿನ ಹೆಣ್ಣು ಸ್ನಾನ ತಲೆ ಮೇಲೆ ಮಾಡೋ ಹಾಗಿಲ್ಲ. ವಿಶೇಷ ಅಂದರೆ ಶುಕ್ರವಾರ, ಅದು ಪೂರ್ಣವಾಗಿ ಮಾಡಬೇಕಾದಂಥ ಲೆಕ್ಕಾಚಾರ, ಅಥವಾ ಶನಿವಾರ ಅಥವಾ ಭಾನುವಾರ. ಅವರವರ ಕೆಲವೊಂದು ಪದ್ಧತಿಗಳಿರುತ್ತೆ. ಏನು ಅಂದರೆ ನಮ್ಮ ಮನೆ ವಾರ ಅಂತ ಕೆಲವರು ಸ್ವಲ್ಪ ನಾಳೆ ಹಾಲಿಡೇ ಇದೆ, ಸ್ವಲ್ಪ ಜಾಲಿಯಾಗಿ ಖುಷಿಯಾಗಿರೋಣ ಅಂತಂದು ಸ್ನಾನ ಮಾಡ್ತಾರೆ, ನೀಟಾಗಿರೋಣ ಅಂತ. ಅದು ಅವ್ರವ್ರ ವೈಯಕ್ತಿಕವಾದ ವಿಷಯ. ಆದರೆ ವಾರದಲ್ಲಿ 2 ತಲೆಗೆ ಸ್ನಾನ ಹೆಣ್ಣಿಗೆ. ಗಂಡಿಗೆ ಪ್ರತಿದಿನವೂ ಕೂಡ 2 ಸಲ ತಲೆಗೆ ಸ್ನಾನ ಮಾಡಿದ್ರು ತಪ್ಪಿಲ್ಲ. ಅದು ಕೆಲವರು ಯಾರು ಬೇರೆ ಹೇಳಿದ್ರು ನಾನೇನು ಮಾಡೋಕ್ಕಾಗಲ್ಲ. ಆದರೆ ಸತ್ಯ ಅಂತೂ ಏನಂದರೆ, ನೆಮ್ಮದಿ ನಿದ್ದೆ ಬೇಕು ಅಂದರೆ, ಆರೋಗ್ಯ ಬೇಕು, ಶಕ್ತಿ ಬೇಕು ದೇಹಕ್ಕೆ ಅಂದರೆ, ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಒಂದು ಸಿದ್ಧತೆ ಆಗೋದಿದು, ನಿದ್ದೆಗೆ ಸಿದ್ಧತೆ. ಆಮೇಲೆ ಅತಿ ಮುಖ್ಯವಾದ ಭಾಗ ಯಾವುದಪ್ಪ ಅಂದರೆ ತಲೆದಿಂಬು. ಇಲ್ಲಿ ಪೂರ್ತಿ ಪಿಕ್ಚರ್ಸ್ ವಿಚಿತ್ರ ಆಗೋದು. ತಲೆದಿಂಬನ್ನು ಯಾವುದಕ್ಕೆ ಹಾಕ್ಕೊಳ್ಳೋದು? ತಲೆಗೆ, ಹೌದಲ್ಲಮ್ಮ? ಸರಿನಾ? ಅದು ತಲೆಗೆ ತಲೆದಿಂಬನ್ನು ಹಾಕುವುದು, ಅದ್ರ ಹೆಸರೇ ತಲೆದಿಂಬು ಸ್ವಾಮಿ, ಸರಿನಾ? ಸರಿಯಾದ ನಿದ್ದೆಗೆ ತಲೆದಿಂಬು ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಜಾಯಿಂಟ್ ಆಗಬೇಕು, ದಿಂಬು ಎಲ್ಲಿಂದ ಎಲ್ಲಿಗೆ ಅಟ್ಯಾಚ್ ಆಗಬೇಕು ತಿಳ್ಕೊಬೇಕಲ್ಲ. ನಾವು ಬೆನ್ನಿನ ಭಾಗ ಸೇರುವಂಥ ರೀತಿಯಲ್ಲಿ ತಲೆದಿಂಬಿರಬೇಕು. ಬೆನ್ನಿನ ಭಾಗ ಅಂದರೆ ಕುತ್ತಿಗೆ ಮತ್ತು ತಲೆ ಎರಡೂ ಕೂಡ ಅದರ ಪಿಲ್ಲೋನಲ್ಲಿ ಒಳಗಡೆ ಮುಳುಗಬೇಕದು. ಕಲ್ಲುದಂಗೆ ಇಷ್ಟು ತಪ್ಪ ಹಾಕೊಂಡು ಅದ್ರ ಮೇಲೆ ಏರ್ಕೊಂಡು ಮಲ್ಕೊಳ್ಳೋದಲ್ಲ. ಕೆಲವ್ರಿಗೆ 2 ಹಾಕೊಂಡಿರ್ತಾರೆ, ಆಮೇಲೆ ಕಾಲ್ಗೊಂದು, ತಲೆಗೆ 2. ಅಯ್ಯೋ, ಎಂತೆಂಥ ವಿಚಿತ್ರ ನಿದ್ದೆ ಮಾಡೋದು ನೋಡ್ತೀಯಮ್ಮ, ಹೌದಲ್ವಾ? ಇದು ನರಕ ತಾನೇ ಇದು. ನಮ್ಮ ಶರೀರದ 2 ಭುಜ ಏನಿದೆ, ಈ ಭುಜ ಏನಿದೆ, 2 ಶೋಲ್ಡರ್ ಅಂತ ಏನು ಹೇಳ್ತೀವಿ ನಾವು, ಈ ಭುಜಕ್ಕನುಸಾರವಾಗಿ ನಮ್ಮ ತಲೆ ಎತ್ತರದ ಮಧ್ಯದಲ್ಲಿ ದಿಂಬಿರಬೇಕು, ಪಿಲ್ಲೋ ಇರಬೇಕು. ಅಂದರೆ ಮುಳುಗಬೇಕು ಅಂದರೆ ಸ್ಪಾಂಜ್ ಇದ್ದಂಗೆ ಇರಬೇಕದು. ಕಾರಣ ಏನು? ತಲೆ ಅದರೊಳಗಡೆ ಹೋದ ತಕ್ಷಣ ಈ ತಲೆ ಭಾಗ ಆ ಕಡೆ ಈ ಕಡೆ ಹೋಗಲ್ಲ. ನಿದ್ದೆಯಲ್ಲಿ ನಮ್ಗೆ ಗೊತ್ತಿರಲ್ಲ, ತಲೆ ಹೆಂಗೆ ಬೇಕಾದ್ರೆ ಹೋಗ್ಬಿಟ್ಟಿರುತ್ತೆ. ನಾನು ಅದಕ್ಕೆ ಕೆಲವ್ರು ಕೇಳೋದು, ಮಲಗೋದು ನೋಡಿದ್ದೀರಾ ಅಂತ ಯಾಕೆ ಕೇಳ್ತೀನಿ ಅಂದರೆ, ತಲೆ ಮಲಗಿರ್ತಕ್ಕಂಥ ಡೈರೆಕ್ಷನ್ ಹೇಳಿದ್ರೆ ಏನೇನು ರೋಗ ಇದೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಮಲಗುವುದರಿಂದ ರೋಗ ಕಂಡುಹಿಡಿಬೋದು. ಮಗುನೇ ಆಗಲಿ, ಕೆಲವು ಮಕ್ಕಳು ಎತ್ತಿ ಮಲಗಿಸ್ ತಿರ್ಗಾ ಉಲ್ಟಾ ಹೋಗುತ್ತೆ, ತಿರ್ಗಿ ಕ್ರಾಸ್ ಹೋಗುತ್ತೆ, ಇಲ್ಲ ಕಾಲೆತ್ತ ಅಪ್ಪನ ಮೇಲೆ ಹಾಕತ್ತೆ, ಇಲ್ಲ ಅಮ್ಮನ ಮೇಲೆ ಹಾಕತ್ತೆ. ಇದೆಲ್ಲ ವಿಚಾರಗಳು ಬರೋದು ದೇಹ ಸ್ಪಂದಿಸಲ್ಲ. ಹೃದಯಕ್ಕೂ ನಮ್ಮ ದೇಹಕ್ಕೂ ನಿಕಟವಾದ ಸಂಬಂಧ ಅಂದರೆ ನಿದ್ದೆಯಲ್ಲೇ. ಅದು ಹೆಂಗೆ ಬೇಕಂಗೆ ತಿರುಗಿಸ್ಕೊಳುತ್ತೆ ದೇಹನ, ನಮ್ಮ ಕೈಯಲ್ಲಿ ಇರಲ್ಲ ಅದು. ಹಾಗಾಗಿ ಪಿಲ್ಲೋ ಹಾಕೋಬೇಕಾದ್ರೆ ತಲೆ ಆ ಕಡೆ ಈ ಕಡೆ
ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ ಇರಬೇಕಂದ್ರೆ ಅದು ಒಳಗಡೆ ಹೋದ ತಕ್ಷಣ ಆಗುತ್ತೆ, ಹಳ್ಳದಲ್ಲಿ ಹೋದ ತಕ್ಷಣ ಈ ಕುತ್ತಿಗೆ ಕರೆಕ್ಟಾಗಿ ಫ್ಲಾಟ್ ಆಗಿ ಸಿಕ್ಕುತ್ತೆ. ಯಾಕೆಂದ್ರೆ ಈ ಕುತ್ತಿಗೆ ಎತ್ತರಕ್ಕೂ ಈ ತಲೆ ಎತ್ತರಕ್ಕೂ ವ್ಯತ್ಯಾಸ ಬರುತ್ತೆ. ಅದಕ್ಕೆ ಅದನ್ನ ಆ ರೀತಿಯಾಗಿರ್ತಕ್ಕಂಥ ಸ್ಪಾನ್ಸ್ ಥರ ಇರ್ತಕ್ಕಂಥದ್ದನ್ನ ಹಾಕೊಂಡು ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿ ಇರ್ತಕ್ಕಂಥದ್ದು. ಕುತ್ತಿಗೆ ಆ ಕಡೆ ಈ ಕಡೆ ಅಳ್ಳಾಡದಂಗೆ ಉಸಿರಾಟ ಕ್ರಮಬದ್ಧವಾಗಿ ಆಡೋದಕ್ಕೆ ಒಂದು ಅವಕಾಶ ಆಗತ್ತೆ. ಅಂದ್ರೆ ಒಂದೇ ದಿನಕ್ಕೆ ಇದೆಲ್ಲ ಸೆಟ್ರೇಟ್ ಆಗಲ್ಲ, ಅಭ್ಯಾಸ ಆಗಬೇಕು. ಒಂದು ದಿನಕ್ಕೆ ಹಾಕೊಂಡ ತಕ್ಷಣ ಆಗ್ಬಿಡುತ್ತೆ ಅಂತಲ್ಲ, ಅಭ್ಯಾಸ ಆಗಬೇಕು. ಅದಕ್ಕೆ ಮಕ್ಕಳಿಂದನೇ ಕೂಡ ಅದಕ್ಕೆ ತಲೆಗೆ ಸಿಂಬಿ ಹಾಕಿ ಮಲಗಿಸೋ ಅಭ್ಯಾಸ ಮಾಡಿರಬೇಕು. ತಲೆಗೆ ಸಿಂಬಿ ಯಾಕೆ ಹಾಕಬೇಕು ಅಂತ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಮಗುಗೆ ಸಿಂಬಿ ಹಾಕಬೇಕು, ಆವಾಗ ತಲೆನೂ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಈ ಕಡೆ ಇಷ್ಟಪ್ಪ ಈ ಕಡೆ ಇಷ್ಟಪ್ಪ ಇರ್ತದೆ, ಶೇಪೆ ಒಂದೊಂಥರ ಇರುತ್ತೆ. ಸೊ ಹಾಗಾಗಿ ತಲೆಯಲ್ಲಿ 4 ಇರ್ತಕ್ಕಂಥ ಭಾಗ, ಗೋಳಾಕಾರ ತಲೆಯಲ್ಲಿ ಇರ್ತಕ್ಕಂಥ ಮೆದುಳಿಗೆ ಒಂದೊಂದು ಭಾಗನೂ ಒಂದೊಂದು ಲೆಕ್ಕಾಚಾರ ತಗೊಳುತ್ತೆ. ಅದಕ್ಕೆ ನಾವು ಅದಕ್ಕೆ ಸಲಕರಣೆ ಮಾಡಬೇಕು. ಮೆದುಳಿಗೆ ಅಂದರೆ ನಾವು ಮಲಗ್ತಕ್ಕಂಥ ತಲೆಯ ಭಂಗಿ ಮತ್ತು ನಮ್ಮ ಶೋಲ್ಡರ್ ಕುತ್ತಿಗೆ ಭಾಗ ಕರೆಕ್ಟಾಗಿ ಲೆವೆಲ್ ಆಗಿ ಕರೆಕ್ಟಾಗಿ ನಾನು ಮಲಗಿದ್ದೀನಿ ಅಂತ ಗೊತ್ತಾಗ್ಬೇಕು ಅವ್ರಿಗೆ. ಯಾವುದೇ ಕಡೆ ತೊಂದರೆ ನೋವಿದೆ ಅಂದರೆ ಮಲ್ಕೋಬಾರ್ದು. ಕರೆಕ್ಟಾಗಿ ಈಗ ಮಲಗಿದ್ದೀನಿ, ದಿಮ್ ಕರೆಕ್ಟಾಗಿದೆ ಅಂತ ಗೊತ್ತಾದ್ಮೇಲೆ ಹಾಗೇ ಒಂದು 3 ಸಲ ನಿಧಾನಕ್ಕೆ ದೀರ್ಘವಾಗಿ ಉಸಿರನ್ನ ಎಳೆದು ನಿಧಾನಕ್ಕೆ 3 ಸಲ ಎಳೆಯೋದು, 3 ಸಲ ಬಿಡೋದು. ಜೋರಾಗಿ ಎಳೆಯೋದಲ್ಲ, ಹಂಗಂತ ಹೋಗಿ ಬಿಡಬೇಕಾಗತ್ತೆ. ಆಮೇಲೆ ಜೋಪಾನ ದೀರ್ಘವಾದ ಉಸಿರಾಟನ ತಗೊಂಡು ಅದೇ ರೀತಿಲಿ ಬಿಟ್ಟರೆ ನಿದ್ದೆ ಆಟೋಮೆಟಿಕ್ ಆಗಿ ತುಂಬ ಸಮೃದ್ಧಿಯಾಗಿ ನಿದ್ದೆ ಕವರ್ ಆಗತ್ತೆ. ಆದರೆ ಏನೇನು ಬೇಕಾದ್ರೆ ತಿನ್ಬಿಟ್ಟು ಎಷ್ಟೊತ್ತು ಬೇಕಾದ್ರೆ ತಿನ್ಬಿಟ್ಟು ನೀವು ಹೇಳ್ದಂಗೆ ದಿಂಬ ಹಾಕೊಂಬಿಟ್ಟು ಮಲ್ಕೊಂಡ್ರೆ ನಿದ್ದೆ ಬರಲಿಲ್ಲ ಅಂತ ಫೋನ್ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಲ್ವೇನಮ್ಮ. ನಮ್ಮ ಅಭ್ಯಾಸವನ್ನು ಪರಿವರ್ತನೆ ಮಾಡ್ಕೋಬೇಕು. ಸಂಜೆ ಊಟ ಮಾಡಕ್ಕೆ ಇಷ್ಟ ಮಾಡಬೇಕು. ಒಟ್ಟಲ್ಲಿ ರಾತ್ರಿದಾಗಲಿ ಸಂಜೆಯಾಗಲಿ ಊಟ ಅಂತ ಹೆಸರು ಬರಲ್ಲ. ಅದಕ್ಕೆ ನಿಮ್ಮ ವೈಯಕ್ತಿಕವಾಗಿ ಹರಗಿಸ್ಕೊಳ್ಳೋ ಶಕ್ತಿ ಏನಿದೆ ಅದನ್ನು ನೀವು ಬಳಸ್ಕೋಬಹುದು. ಆದರೆ ನಾನು ಅರಗಿಸ್ಕೋತೀನ, ನಿದ್ದೆ ಚೆನ್ನಾಗಿ ಬರುತ್ತಾ ಅಂತ ಯೋಚನೆ ಮಾಡಿ ಊಟ ಮಾಡಬೇಕು. ಊಟ ಆದರೂ ನೀವು ಎಷ್ಟು ಬೇಕು ಅಷ್ಟನ್ನು ಮಾಡಬೇಕಾಗತ್ತೆ. ಅದರಲ್ಲಿ ರಸಮ್ಮ, ಸೊಪ್ಪಿನ ಸಾರ ಸರಳವಾಗಿರಬೇಕು, ಮಸಾಲೆ ಐಟಮ್ ಇರಬಾರ್ದು. ರಾತ್ರಿ ಮಸಾಲೆ ಐಟಮ್ ತಿಂದರೆ ಏನೇ ಮಾಡಿದ್ರೂ ನಿದ್ದೆ ಬರಲ್ಲ. ಆ ಕಾರಣದಿಂದಾಗಿ ರಾತ್ರಿ ಸಂಜೆ ಊಟ ಏನಕ್ಕಿರೋದು ಅಂದರೆ ನಮ್ಮ ದೇಹಕ್ಕೆ ಸುಖ, ನೆಮ್ಮದಿ ಇದೆಲ್ಲವೂ ಬರಬೇಕು. ಅಂದರೆ ಸಂಜೆ ಊಟ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ವಿಶೇಷವಾಗಿ ದೊಡ್ಡ ತೊಂದರೆ ಏನಾಗ್ತಾ ಇದೆ ಅಂದರೆ ಪಾಪ ಆ ಟೈಮಲ್ಲಿ ಟ್ಯೂಷನ್ ಕಳಿಸ್ತಾರೆ ಮಕ್ಕಳನ್ನ. ಟ್ಯೂಷನ್ ಮುಗಿಸ್ಕೊಂಡು ಬಂದು ಹೋಮ್ ವರ್ಕ್ ಮಾಡಿ ಆ ಮಗು ತಿನ್ನೋ ತನಕ 9 ಗಂಟೆ ಆಗತ್ತೆ. ಬೆಳಿಗ್ಗೆ 6 ಗಂಟೆಗೆ ಏಳಿಸ್ಬೇಕು ಬಾಕ್ಸ್ ಕೊಟ್ಟು ಓಡಿಸೋಕ್ಕೆ. ಈ ಮಧ್ಯ ಮಗು ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಗಂಡ ಹೆಂಡತಿ ನೆಮ್ಮದಿಯಾಗಿರಬೇಕು. ಮಕ್ಕಳು ನಮ್ಮವರಂತೆ ನಮ್ಮ ಮಕ್ಕಳಂತೆ ಇರಬೇಕು ಅಂದರೆ ಊಟದ ಕ್ರಮವನ್ನು ನಿದ್ದೆಯಲ್ಲಿ ಸರಿಪಡಿಸ್ಕೊಳ್ತಕ್ಕಂಥ ಊಟ ಆಗಬೇಕು. ನಿದ್ದೆಯನ್ನು ತೃಪ್ತಿಯಾಗಿ ನೀವು ಮಾಡೋದು ಕಲ್ತಿದ್ರೆ ನಿಮಗುಟ್ಟೋ ಮಕ್ಕಳು ಕೂಡ ತೃಪ್ತಿಯಾಗಿ ನಿದ್ದೆ ಮಾಡುವಂಥ ಮಕ್ಕಳು ಹುಡ್ತಾರೆ. ನೀವು ಏನು ಊಟ ಮಾಡಿರ್ತೀರೋ ಅದರಂತೆ ನಿಮ್ಮ ಮಗು ಊಟ ಮತ್ತೆ ನಿದ್ದೆ ಎರಡೂ ಕೆಟ್ಟಿರುತ್ತೆ. ಇದನ್ನ ರಿಪೇರಿ ಮಾಡ್ತಕ್ಕಂಥ ವಿಚಾರ 8 ವರ್ಷದ ಒಳಗಡೆ ಯಾವ ತಂದೆ ತಾಯಿ ರಿಪೇರಿ ಮಾಡ್ತಾರೋ ಮಗುವಿನ ಕೂತ್ಕೊಂಡು ಶಾಸ್ತ್ರ ಕೇಳೋ ಅವಶ್ಯಕತೆ ಇರಲ್ಲ. ಎಷ್ಟು ವರ್ಷಕ್ಕೆ? 8 ವರ್ಷದ ಒಳಗಡೆ ನಿಮ್ಮ ಮಕ್ಕಳನ್ನ ದೇಹದಲ್ಲಿ ಆರೋಗ್ಯ ಚೆನ್ನಾಗಿದೆ ಅಂದರೆ ನಿದ್ದೆ ಚೆನ್ನಾಗಿರುತ್ತೆ, ಆರೋಗ್ಯ ಕೆಟ್ಟಿದೆ ಅಂದರೆ ನಿದ್ದೆ ಚೆನ್ನಾಗಿರಲ್ಲ. ಈ ರೀತಿಯಾದ ವಿಚಾರಗಳನ್ನ ನೀವೇ ತಿಳ್ಕೊಂಡು ಗುರುತಿಸ್ಕೊಂಡು ಆ ಮಕ್ಕಳಿಗೆ ತಿಳ್ಕೊಳ್ತಕ್ಕಂಥದ್ದು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ. ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ಯಾರು? ನಂದೆ. ಓಕೆ, ಮದುವೆ ಆಯ್ತಾ? ಇಲ್ಲ. ಏನ್ ಮಾಡ್ತಾ ಇರೋದು? ಓದ್ತಾ ಇರೋದಾ ಇನ್ನೂ? ಸರ್, ಇವಾಗ ಓದ್ತಾ ಇದ್ದೀನಿ, ಇವಾಗ ಫೈನಲ್ ಇಯರ್ ಡಿಗ್ರಿ. ಓಕೆ, ಏನ್ ಕೇಳ್ಬೇಕಿತ್ತು ಅಂತ ಮಾಡ್ದಮ್ಮ? ನನ್ನ ಆರೋಗ್ಯ ಬಗ್ಗೆ ತಿಳ್ಕೊಬೇಕಿತ್ತು, ಮತ್ತೆ ನಾನು ಯಾಕೆ ಈ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಿತ್ತು. ನಿಮ್ ಕಾರ್ಯಕ್ರಮ ನೋಡ್ತಾ ಇರ್ತೀನಿ, ಓಕೆ, ಅದರಿಂದ ನನಗೂ ತಿಳ್ಕೊಬೇಕು ಅನಿಸ್ತು. ನಿಮ್ ತಂದೆ ಏನ್ ಕೆಲಸ ಮಾಡೋದು? ನಂದು ಬಿಸ್ನೆಸ್ ಅಷ್ಟೇ. ನಿಮ್ ತಂದೆ ಬಿಸ್ನೆಸ್ಸಾ? ಹಾ, ಹೌದು. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾರೆ? ಒಂದು 10 ವರ್ಷದಿಂದ ಮಾಡ್ತಿದ್ದಾರೆ. ಅದಕ್ಕೆ ಮುಂಚೆ? ಅದಕ್ಕೂ ಮುಂಚೆ ವ್ಯವಸಾಯ ಮಾಡ್ತಿದ್ರು. ವ್ಯವಸಾಯ ಯಾಕೆ ಬಿಟ್ಬಿಟ್ರು? ಅದು ನಮ್ ತಾತ ಅಜ್ಜಿ ಅವರೆಲ್ಲ ಮಾರಿದ್ರು ಗದ್ದೆ ಎಲ್ಲ, ಅದಕ್ಕೆ ಅವಾಗ ಜಮೀನ್ ಕಮ್ಮಿ ಆಯ್ತು ಅಂತ ಬಿಟ್ಬಿಟ್ರು. ನಂಗೆ ಗೊತ್ತಿಲ್ಲ ಅದ್ರದ್ದು. ಓಕೆ, ಆಯ್ತು. ನಿಮ್ಮ ತಂದೆ ನೀನು ನೀವಿಬ್ಬರು ಲೆಕ್ಕ ಹಾಕಿದ್ರೆ ನಿದ್ದೆಯಲ್ಲಿ ಯಾರು ಎಕ್ಸ್ಪರ್ಟ್? ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತೀವಿ ಅಂದ್ರೆ ನಿಮ್ ತಂದೆನಾ ನೀನಾ? ನಾನು ಮಾಡ್ತೀನಿ, ಅಪ್ಪಾಜಿಗೂ ಮಾಡ್ತಾರೆ. ಎಷ್ಟೊತ್ತಿಗೆ ಹೇಳೋದು ನಿಮ್ ತಂದೆ? ನೀನ್ ಎಷ್ಟೊತ್ತಿಗೆ ಹೇಳ್ತೀಯ ಬೆಳಗ್ಗೆ ಹೊತ್ತು?
ನಾನು 7 ಗಂಟೆಗೆ ಎದ್ದೇಳ್ತೀನಿ. ಅಪ್ಪನೂ 7 ಗಂಟೆಗೆ ಎದ್ದೇಳ್ತಾರೆ. ಸರಿನಮ್ಮ ಇದು 7 ಗಂಟೆಗೆ ಹೇಳೋದು? ಇಲ್ಲ ಗುರುಗಳೇ. ಓಕೆ, ಗೊತ್ತು ತಾನೇ 7 ಗಂಟೆಗೆ ಹೇಳೋದು ತಪ್ಪು ಅಂತ? ಹೌದು ಗೊತ್ತು. ಸರಿ, ಹಾಗಿರ್ಬೇಕಾದ್ರೆ ನಿನಗೆ ಮಲಗಿದ್ದು ಹಾಸಿಗೆಯಿಂದ ಏಳಬೇಕಾದ್ರೆ ಮೈ ತೂಕ ಇರುತ್ತಾ, ಮೈ ನೋವಿರುತ್ತಾ? ಏನ್ ಹೇಳಿ? ಮಲಗಿ ಮೇಲಕ್ಕೆ ಹಾಸಿಗೆಯಿಂದ ಹೇಳ್ತೀಯಲ್ಲಮ್ಮ ಮೇಲಕ್ಕೆ ಬೆಳಗ್ಗೆ ಹೊತ್ತು, ಹಾ. ಆವಾಗ ಮೈ ಭಾರ ಬರುತ್ತಾ, ಮೈ ತೂಕ ಇರುತ್ತಾ, ಇದು ನೋವು ಬರುತ್ತಾ ಅಂತ. ತೂಕ ಅಥವಾ ಭಾರ ಎರಡರಲ್ಲಿ ಯಾವ್ದು ಕಾಣಿಸುತ್ತೆ? ಇಲ್ಲ ಗುರುಗಳೇ, ಆ ಥರ ಏನ್ ಆಗೋದಿಲ್ಲ. ಓಕೆ, ಇನ್ನು ಸ್ವಲ್ಪ ಮಲ್ಕೋಬೇಕಿತ್ತು ಅನ್ಸಲ್ವಾ? ಅನ್ಸುತ್ತೆ. ಈಗ ಅದ್ರ ಅರ್ಥ ಏನು? ಇನ್ ಸ್ವಲ್ಪ ಮಲಗಿರ್ಬೇಕು ಅಂತ ಮನ್ಸಿಗೆ ಬಂದ್ಮೇಲೆ ಅದ್ರ ಅರ್ಥ ಏನಾದ್ರು ಹೇಳಕ್ಕಾಗತ್ತಾ? ಇಲ್ಲ. ಇನ್ನು ಮಲಗಿರ್ಬೇಕು ಅಂದ್ರೆ ದೇಹಕ್ಕೆ ನಿದ್ದೆ ಸಾಕಾಗಿಲ್ಲ ಅಂತ ಅರ್ಥ. ಹೌದು ಹೌದು. ಅರ್ಥ ಆಯ್ತಾ? ಹಾ. ನೋಡು, ಡಿಗ್ರಿಲಿ ಇದೆಲ್ಲ ಇಲ್ಲ. ಹೌದು ಗುರುಗಳೇ. ಮತ್ತೆ ಆದ್ರೂ ಓದಕ್ಕೆ ಹೋಗ್ತೀವಲ್ಲ ನಾವೆಲ್ಲ. ಡಿಗ್ರಿ ಹೋಗ್ಲಿ, ಎಷ್ಟೇ ಓದ್ಲಿ, ಎಲ್ಲ ಓದ್ಲಿ, ನಿದ್ದೆ ಯಾಕೆ ಬರ್ತಾ ಇಲ್ಲ ಅಂತ ಡಿಗ್ರಿಲಿ ಇಲ್ಲ. ನಿದ್ದೆಗೆ ಏನ್ ಮಾಡ್ಬೇಕು ಅಂತ ಡಿಗ್ರಿಲಿ ಇಲ್ಲ. ಆದ್ರೂ ಡಿಗ್ರಿ ಬಿಟ್ಟು ನಾವು ಬದುಕಲ್ಲ. ಈಗ ಮನುಷ್ಯನ ನಿದ್ದೆ ಅತಿ ಮುಖ್ಯ, ಹೌದಾ ಅಲ್ವಾ? ಅತಿ ಮುಖ್ಯ ಗುರುಗಳೇ. ಈಗ ನಿನ್ಗೆ ಬೇಜಾರು ಜಾಸ್ತಿನಾ, ಕೋಪ ಜಾಸ್ತಿನಾ? ಸಿಟ್ಟು ಬೇಗ ಬರುತ್ತೆ. ತಪ್ಪಲ್ವಾ ಇದು? ಸಿಟ್ಟು ತಪ್ಪು, ಬೇಡ ಅಂತ ಅನ್ಸುತ್ತಲ್ವಾ? ಹೌದು. ಈ ಸಿಟ್ಟು ಜಾಸ್ತಿ ಆದ್ರೆ ದೇಹಕ್ಕೆ ಯಾವ ಭಾಗಕ್ಕೆ ತೊಂದರೆ ಆಗತ್ತಮ್ಮ? ಓದಿರೋ ಹುಡುಗಿ ನೀನು. ಸಿಟ್ಟು ಜಾಸ್ತಿ ಆದ್ರೆ ದೇಹದ ಯಾವ ಭಾಗಕ್ಕೆ ತೊಂದರೆ ಆಗತ್ತೆ? ಸ್ಟ್ರೆಸ್ ಆಗುತ್ತೆ ಗುರುಗಳೇ. ಆ ಥರ ಎಲ್ಲ ಸಿಟ್ಟು ಮಾಡ್ಕೊಂಡ್ರೆ ಆರೋಗ್ಯ ಹಾಳೇ ಅಲ್ವಾ? ಯಾವುದು ದೇಹದಲ್ಲಿ ಯಾವ್ದು ಆರೋಗ್ಯ ಹಾಳಾಗತ್ತೆ ಅಂದ್ರೆ ಕೊನೆ ಪಕ್ಷ ಯಾವ್ದಂತ ಹೇಳಕ್ಕಾಗತ್ತಾ? ನಾನೇ ಹೇಳ? ಮೆದುಳು ಅಲ್ಲ, ಹೃದಯ. ಹೃದಯಕ್ಕೆ ತೊಂದರೆ. ಹೃದಯ ನಿಮ್ದೆ ತಾನೆ? ಹೌದು. ಅಲ್ಲ, ನಮ್ ಜನ ಮರ್ತ್ಬಿಟ್ಟವ್ರೆ. ಹೃದಯ ಮರ್ತು ಬಿಡೋದಕ್ಕೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು. ಅಮ್ಮ ನೋಡ್ತಾ ಇದೆಯಲ್ವಾ, ಈ ಆಧುನಿಕ ಪ್ರಪಂಚದಲ್ಲಿ ಹಾರ್ಟ್ ಅಟ್ಯಾಕ್ ಎಷ್ಟು ಬೇಗ ಆಗ್ತಾ ಇದೆ, ಎಷ್ಟು ಜಾಸ್ತಿ ಆಗ್ತಾ ಇದೆ, ಅರಿವು ಬಂದಿದ್ಯಾ? ಹೌದು, ನೋಡ್ತಾ ಇರ್ತೀವಿ ಅಲ್ವಾ? ಹಂಗಿದ ಮೇಲೆ ಇದಕ್ಕಿನ್ನೂ ಔಷಧಿಯ ಪ್ರಪಂಚದಲ್ಲಿ ಇನ್ನೂ ಜಾಗ ಸಿಕ್ಕಿಲ್ಲ ಇದಕ್ಕೆ. ಹಾರ್ಟ್ ಅಟ್ಯಾಕ್ ಆಗುವುದಕ್ಕೆ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಅಂತ ಔಷಧ ಪ್ರಪಂಚದಲ್ಲಿ ಇದಕ್ಕೆ ಮೆಡಿಸನ್ ಇಲ್ಲ, ಸಾಧ್ಯನೂ ಇಲ್ಲ, ಹೇಳಕ್ಕಾಗೋದೂ ಇಲ್ಲ, ಗೊತ್ತಾಗೂ ಇಲ್ಲ, ಪುಸ್ತಕದಲ್ಲಿ ಪ್ರಿಂಟ್ ಆಗಿಲ್ಲ. ಆದರೂ ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಅಂತ ಹೇಳೋ ಮಹಾನ್ ವ್ಯಕ್ತಿ ಈ ಕಾರಣಕ್ಕೂ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಾರ್ಟ್ ಅಟ್ಯಾಕ್ ಹಿಂದೆ ಯಾವಾಗ ಹೆಂಗೆಂಗ್ ಆಗ್ತಿತ್ತು, ಈಗ ಎಂತ ಮಕ್ಕಳು 5ನೇ ಕ್ಲಾಸ್ ಮಗುಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದಕ್ಕೆ ವೈದ್ಯ ಲೋಕದಲ್ಲಿ ಇಲ್ಲಿವರೆಗಾಯ್ತು ಹೇಳಲಿಕ್ಕೆ ಆಗಿಲ್ಲ, ಆಗೋದು ಇಲ್ಲ, ಗೊತ್ತಿಲ್ಲ, ಪುಸ್ತಕ ಇಲ್ಲ. ಹಾಗಿದ್ಮೇಲೆ ನಾವು ಪುಸ್ತಕ ಓದ್ಕೊಂಡೇ ಬದುಕಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಮಟ್ಟಕ್ಕೆ ಸರಿ? ಸ್ವಲ್ಪ ಯೋಚನೆ ಮಾಡಮ್ಮ. ಹೌದು ಗುರುಗಳೇ, ಶೀತ ಹೋಗೋದೇ ಇಲ್ಲ ನನಗೆ, ಜಾಸ್ತಿ ಶೀತ. ಸೊ ಯೋಚನೆ, ಈಗ ನೀನು ಓದ್ಬಿಟ್ಟು ಏನ್ ಮಾಡ್ಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ಹೌದಲ್ಲಮ್ಮ? ಹೌದು ಹೌದು. ನಿನಗೆ ಮಾನಸಿಕವಾಗಿ ನೆಮ್ಮದಿನೇ ಇಲ್ಲ ಅಂದ್ರೆ ಓದೇನು, ಕೆಲಸ ತಗೊಂಡೇನು, ಸಂಪಾದನೆ ಮಾಡಿ ಯಾರು ಕೊಡಬೇಕು, ಯಾತಕ್ಕೋಸ್ಕರ ಬೇಕಿದ್ದು ಅಂತ ಯಾವಾಗ ಬರುತ್ತೆ ಅಂದ್ರೆ, ಏನು ಮಾಡೋಕ್ಕಾಗಲ್ಲ, ನಾನು ಓದಿದ್ದು ವೇಸ್ಟ್ ಅಂತ ಕೂತ್ಕೋತೀಯಲ್ಲ, ಯೋಚನೆ ಮಾಡಿಕೊಂಡು ನೀನಲ್ಲ, ಜನರಲ್ಲ ಮಾತಾಡ್ತಾ ಇದ್ದೀನಿ. ಆವಾಗ ಗೊತ್ತಾಗತ್ತೆ ಅಪ್ಪ ಅಮ್ಮ ಮಕ್ಕಳಿಗೆ ತೊಂದರೆ ಕೊಟ್ಟೋ, ಮಕ್ಕಳಿಗೆ ತಪ್ಪು ದಾರಿ ಎಳ್ಕೊಂಡೋದೋ ಅಂತ ಹೇಳಿ ಅವರು ಅನ್ಕೋತಾರೆ. ನಿಮ್ಮ ನೋಡಿ ಅವ್ರು ನೊಯ್ಯೋದು, ಅವ್ರು ನೋಡಿ ನೀವು ನೊಯ್ಯೋದು, ಕುಟುಂಬದಲ್ಲಿ ಕೂತ್ಕೊಂಡು ಎಲ್ಲರೂ ಯೋಚನೆ ಮಾಡೋದು. ಇದು ನಮ್ಮ ಇತಿಹಾಸ. ಈಗಿನ ಆಧುನಿಕ ಪ್ರಪಂಚದಲ್ಲಿ ಆಧುನಿಕ ಮನುಷ್ಯ ಅನುಭವಿಸಕ್ಕೆ ರೆಡಿ ಆಗ್ತಾ ಇರತಕ್ಕಂತಹ ಈ ಒಂದು ವಿಚಾರ. ಅದಕ್ಕೆ ನೀನು ಏನು ಯೋಚನೆ ಮಾಡಬೇಕಾಗಿಲ್ಲ. ಓದೋದು ಒಂದು ಕಡೆ ಇಟ್ಟು, ನಾನು ಕರೆಕ್ಟಾಗಿ ಡಿಸಿಪ್ಲಿನ್, ಏಕಾಗ್ರತೆ ಬರಬೇಕು, ಮನಸ್ಸು ಯಾವಾಗಲೂ ಫ್ರೆಶ್ ಆಗಿರಬೇಕು. ಬೇಕಾ ಬೇಡಮ್ಮ? ಬೇಕು ಗುರುಗಳೇ. ಇದಕ್ಕೆ ನೀನು ನಿದ್ದೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಪ್ರಯತ್ನವನ್ನ ಮಾಡಬೇಕು. ಈ ಕ್ರಮವನ್ನ ಅನುಸರಿಸಿದರೆ ನಿನ್ನ ಮದುವೆ ಜೀವನ, ನಿನ್ನ ಯಾವುದೇ ವೃತ್ತಿ ಜೀವನ, ಪ್ರತಿಯೊಂದಕ್ಕೂ ನೀನು ಮಾದರಿ ಆಗ್ತೀಯ. ಈ ಸಮಾಜಕ್ಕೆ ನೀನು ಮಾದರಿಯಾಗಿ ತೋರಿಸ್ಬೇಕು ಅಂದ್ರೆ ನಿಜಕ್ಕೂ ಒಳ್ಳೆ ಡಿಸಿಪ್ಲಿನ್ ಅನ್ನು ಬರಲೇಬೇಕಂದ್ರೆ ಈ ನಿದ್ದೆ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಎಲ್ಲವನ್ನು ಕಲಿಸುತ್ತೆ. ಇಲ್ಲ ಅಂದ್ರೆ ನಗಬೇಕಾದ್ರೆ ನೀನು ತುಂಬಾ ಅಪರೂಪ ಆಗತ್ತೆ. ನಗಬೇಕು, ಖುಷಿಯಾಗಿರ್ಬೇಕು ಅಂತ ಆಸೆ. ನಗು ಬರುತ್ತೇನಮ್ಮ ನಿಂಗೆ? ಬರುತ್ತೆ ಗುರುಗಳೇ. ಅಲ್ಲ, ಖುಷಿಯಾಗಿ ಯಾವಾಗಲೂ ನಗ್ತಾ ಇರ್ತೀನಿ ಅಂತ ಅನ್ಸುತ್ತಾ? ಯಾವಾಗಲೂ ಒಂದ್ಸಲ ನಗ್ತೀನಿ ಅನ್ಸುತ್ತಾ? ಯಾವಾಗಾದ್ರೂ ಒಂದ್ಸಲಿ ಅಷ್ಟೇ ಗುರುಗಳೇ. ನೋಡು, ಪ್ರತಿ ಕ್ಷಣದಲ್ಲಿ ನಗು ಮುಖದಲ್ಲಿ
ನಗುವಿನಲ್ಲೇ ಮಾತಾಡಬೇಕು, ನಗುವಿನಲ್ಲೇ ಮನುಷ್ಯನ ಪರಿಚಯ ಮಾಡ್ಕೋಬೇಕು, ನಗುವಿನಲ್ಲೇ ಕೆಲಸ ಮಾಡಬೇಕು. ಈಗ ನೋಡಿ, ಈ ಸತ್ಯದ ಒಂದು ಮೆಡಿಷನ್ ಯಾರು ಪಡ್ಕೋತಾರೋ ಎಲ್ಲಿದ್ದಾರೆ? ನಗು ಅನ್ನೋದು ಯಾವತ್ತೋ ಸಂಕ್ರಾಂತಿ ಹಬ್ಬ, ಯುಗಾದಿ ಹಬ್ಬ ಇದ್ದಂಗೆ. ಇದನ್ನ ಸ್ವಲ್ಪ ಹೋಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಅಮ್ಮ, ಏನಮ್ಮ? ಶೀತ ನಾನು ಹೇಳ್ತಾ ಇದ್ದೀನಲ್ಲ, ನೀನ್ ಇದ್ದೇ ವಿಚಾರದಲ್ಲಿ ಬಂದು ನೀನು ಯಾವಾಗಾದ್ರು ಬ್ಲಡ್ ಚೆಕ್ ಮಾಡಿಸಿದ್ರೆ ಗೊತ್ತಾಗತ್ತೆ ನಿನಗೆ. ಜ್ವರ, ಶೀತಕ್ಕೆ, ಕಫಕ್ಕೆ ಸಂಬಂಧಪಟ್ಟಂತಹದ್ದು ತುಂಬಾ ಸಿಂಪ್ಟಮ್ಸ್ ನಿನ್ನ ದೇಹದಲ್ಲಿದೆ. ಕುತ್ತಿಗೆ ಭಾಗ ಯಾವುದೇ ಕಾರಣಕ್ಕೂ ಕಣ್ಣು, ಕಿವಿ, ಮೂಗು, ಗಂಟ್ಲು ಇದಿಷ್ಟರಲ್ಲಿ ನಿನಗೆ ಅರ್ಥ ಮಾಡ್ಕೊ, ನಿನ್ನ ಹಿಡಿದು ನಿಲ್ಸ್ಕೊಳ್ಳುತ್ತದು. ಅರ್ಥ ಆಯ್ತಾ ನಾನು ಹೇಳಿದ್ದು? ಅದೇ ಗುರುಗಳೇ, ಏನ್ ಮಾಡ್ಬೇಕಂತ ಗೊತ್ತಾಗ. ಅದಕ್ಕೆ ವಿಷಯ ಇಷ್ಟೇ ಹೇಳ್ಬಿಡ್ತೀನಿ, ಕೇಳ್ಕೊ. ನಮಗೆ ದೇಹದಲ್ಲಿ ಬ್ಯಾಕ್ ಡೋರು, ಒಂದು ಫ್ರಂಟ್ ಡೋರ್ ಕೊಟ್ಟಿದ್ದಾನೆ ದೇವರು. ಅಲ್ಲಿ ಸಮಸ್ಯೆ ಆದಾಗ ಈ ಮೇಲ್ಗಡೆ ಇರತಕ್ಕಂಥ 7 ದ್ವಾರಗಳಲ್ಲಿ ಯಾವುದಾದ್ರೂ ಬಂದಾಗ್ತಾ ಹೋಗುತ್ತೆ. ಇಲ್ಲ ಕಿವಿ ಸಮಸ್ಯೆ, ಇಲ್ಲ ಮೂಗಿನ ಸಮಸ್ಯೆ, ಇಲ್ಲ ಮಾತಿನ ಸಮಸ್ಯೆ, ಇಲ್ಲ ಗಂಟಲಲ್ಲಿ ಸಮಸ್ಯೆ, ಇಲ್ಲ ತಲೆಯಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು. ಸತ್ಯ ಇಷ್ಟೇ, ಮೇಲ್ಗಡೆ ಇರತಕ್ಕಂಥ 7 ಗ್ರಹಗಳು, ಕೆಳಭಾಗದಲ್ಲಿರ್ತಕ್ಕಂಥ 2 ಗ್ರಹಗಳು, ಈ 9 ನವಗ್ರಹಗಳಲ್ಲಿ 2 ಗ್ರಹಗಳು ಯಾವಾಗ ತೊಂದರೆ ಕೊಡ್ತೋ, ಸರಿಯಾದ ರೀತಿ ನಡೀಲಿಲ್ಲ, 7 ದ್ವಾರಗಳು ಒಂದೊಂದಾಗಿ ಬಂದಾಗ್ತಾ ಬರುತ್ತೆ. ಕೋಪ, ಆವೇಶ, ಬೇಜಾರು ಎಲ್ಲವೂ ಜೀವನ ಪರ್ಯಂತ ಅನುಭವಿಸ್ಬೇಕು. ಇದಕ್ಕೆ ನೋ ಮೆಡಿಷನ್, ನೋ ಪೂಜಾ. ಇದು ನಮ್ಮ ಹತ್ರ, ನಮ್ಮ ಕಂಪ್ನಿಲಿ ಮಾತ್ರ ಇರೋದು. ಹೇಳ್ಕೊಡೋಣ.